ಡಿಕೋಸ್ಟಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ಹಲೋ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್. ಮೇಡಮ್. ನನ್ಗೆ ಇದು ನೀ ಪೇನ್ ಇದೆ. ಹ್ಮ್. ಆ, ಬಲ ಕಾಲು ನನ್ಗೆ ಮಂಡಿಯಲ್ಲಿ ಹಾ. ಮಂಡಿಯಲ್ಲಿ ಮತ್ತೆ ಶುಗರ್ ಥೈರಾಯ್ಡ್. ಥೈರಾಯ್ಡ್ ಇದೆ ಮತ್ತೆ ಶುಗರ್ ಬಲಗಡೆ ಬಾರ್ಡರ್ ಮಂಡಿನೂ ಲೈನ್. ಇದೆಯಾ? ಹೌದು, ಮತ್ತು ಶುಗರ್ ಬಾರ್ಡರ್ ಲೈನ್ ಟ್ಯಾಬ್ಲೆಟ್ ಇಲ್ಲ. BP ಉಂಟು, ಹ್ಮ್ ಹೈ BP. ಹ್ಮ್ ಹ್ಮ್. ಅದಕ್ಕೆ ಮಂಡಿ ಕೆಲವೊಂದು ಕಟ್ ಕಟ್ ಪಾಯಿಂಟ್ಸ್ ಸೌಂಡ್ ಬರುತ್ತಾ ಮೇಡಮ್? ಕಟ್ ಕಟ್ ಸೌಂಡ್ ಇಲ್ಲ, ಜಸ್ಟ್ ಮಿಡಲ್ ಅಲ್ಲಿ ಹ್ಮ್. ಅದ್ರಲ್ಲಿ ಪೇನ್ ಉಂಟು. ಮತ್ತು ಇಲ್ಲಿ ಒಂದು ಕಾಲರ್ ಬೋನ್ ಸ್ವಲ್ಪ ಮೇಲೆ ಬಂದಿದೆ ಇಲ್ಲಿಗೆ. ಓಕೆ. ನಿಮ್ಗೆ ಅಕ್ಯು ಓಕೆ, ಅಕ್ಯುಪ್ರೆಷರ್ ಥೆರಪಿಯಲ್ಲಿ ನಾವು ಇದು ಹೇಳ್ತೀವಿ ಏನು, ಹೀಟ್ ಕೋಲ್ಡ್ ಅಂತ ಡಿವೈಡ್ ಮಾಡ್ತೀವಿ. ಈಗ ಆಯುರ್ವೇದದಲ್ಲಿ ಹೌದು ನೀವು ಕೇಳಿರ್ಬೋದು, ನಾರ್ಮಲ್ ಆಗೆಲ್ಲ ವಾತ ಪಿತ್ತ ಕಫ ಅಂತ ಹೇಳ್ತಾರೆ. ಓ ನಿಮ್ಗೆ ಪಿತ್ತ ಜಾಸ್ತಿ ಆಗಿದೆ, ವಾತ ಜಾಸ್ತಿ ಆಗಿದೆ, ಕಫ ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ. ಬಟ್ ಹೌದು ಇದು ಅಕ್ಯುಪ್ರೆಷರ್ ಥೆರಪಿಯಲ್ಲಿ ನಾವು ಹೀಟ್ ಕೋಲ್ಡ್ ಅಂತ ಡಿವೈಡ್ ಮಾಡ್ತೀವಿ. ನಿಮ್ಗೆ ಹೀಟ್ ಮತ್ತು ಕೋಲ್ಡ್ ಎರಡು ಇಂಬ್ಯಾಲೆನ್ಸ್ ಇದೆ. ಅಂದ್ರೆ ಇವಾಗ ನಿಮ್ಗೆ ಥೈರಾಯ್ಡ್ ಇದೆ ಅಂದ್ರಿ, ಆಮೇಲೆ ನೀ ಪೇನ್ ಇದೆ, ಆಮೇಲೆ ಕಾಲರ್ ಬೋನ್ ಹತ್ರ ಹೌದು ಇಲ್ಲಿ ಸ್ವಲ್ಪ ಊದ್ಕೊಂಡಿದೆ ಅಂದ್ರಿ, ಆಮೇಲೆ ಮತ್ತೆ ಅದಿಂದ ಶುಗರ್ ಬಾರ್ಡರ್ ಲೈನ್ ಅಂತ ಹೇಳಿದ್ರಿ. ಇದು ಹೌದು ಬರೀ ಒಂದೇ ಆರ್ಗನ್ ಇಲ್ಲಿ ನಿಮಗೆ ಫಂಕ್ಷನಿಂಗ್ ಇಂಬ್ಯಾಲೆನ್ಸ್ ಆಗಿರಲ್ಲ, ಮಲ್ಟಿಪಲ್ ಆರ್ಗನ್ಗಳು ಇಂಬ್ಯಾಲೆನ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಥೈರಾಯ್ಡ್ ಬಂದಿದೆ ಅಂದ್ರೆ ಅಲ್ಲಿ ಲಿವರ್ ಅಲ್ಲಿ ಪ್ರಾಬ್ಲಮ್ ಆಗಿರುತ್ತೆ, ಲಿವರ್ ಅಲ್ಲಿ ಫಂಕ್ಷನಿಂಗ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಅಂದ್ರೆ ಹೀಟ್ ಅಥವಾ ಕೋಲ್ಡ್ ಆಗಿರುತ್ತೆ ಲಿವರ್ ಅಲ್ಲಿ. ಹೌದು ಅದಾದ್ಮೇಲೆ ಅದ್ರದ್ದು ನೆಕ್ಸ್ಟ್ ಎಲಿಮೆಂಟ್ಸ್ ಅಂದ್ರೆ ನಾವು ಕೊಡೋ ಥೆರಪಿ ಏನಂದ್ರೆ 5 ಎಲಿಮೆಂಟ್ಸ್ ಬೇಸ್ ಮೇಲೆ: ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ, ಜಲತತ್ವ, ಭೂತತ್ವ, ಈ ರೀತಿ 5 ಎಲಿಮೆಂಟ್ಸ್ ಬೇಸ್ ಮೇಲೆ ಕೊಡ್ತೀವಿ. ಈ ಎಕ್ಸಾಂಪಲ್ ನಿಮ್ಗೆ ಆಕಾಶ ತತ್ವ ಅಂದ್ರೆ ಅದನ್ನ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಪ್ರತಿಯೊಂದು ತತ್ವಗಳಿಗೂ ಎರಡೆರಡು ಆರ್ಗನ್ಗಳು ರಿಲೇಟೆಡ್ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ನಿಮ್ಗೆ ಯಾವ ಎಲಿಮೆಂಟ್ ವೀಕ್ ಇದೆ, ಯಾವ ಆರ್ಗನ್ ವೀಕ್ ಇದೆ, ಈಗ ಥೈರಾಯ್ಡ್ ಬಂದಿದೆ ಅಂದ್ರೆ ಅದು ಯಾವ ಆರ್ಗನ್ ಇಂದ ಬಂದಿದೆ ಅದನ್ನ ನೋಡ್ಬಿಟ್ಟು ಅಲ್ಲಿ ಯಾವ್ದು ಇಂಬ್ಯಾಲೆನ್ಸ್ ಆಗಿರುತ್ತೆ ಅದನ್ನ ನಾವು ನಮ್ ಕಲರ್ ಥೆರಪಿ, ಅಕ್ಯುಪ್ರೆಷರ್ ಥೆರಪಿ, ಸೀಡ್ ಥೆರಪಿ ಮೂಲಕ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಇವಾಗ ನಿಮ್ ಥೈರಾಯ್ಡ್ ಅಲ್ಲಿ ಲಿವರ್ದು ಹೆಲ್ತ್ ಇಶ್ಯೂ, ಲಿವರ್ ಫಂಕ್ಷನಿಂಗ್ ಅಲ್ಲೂ ಇಂಬ್ಯಾಲೆನ್ಸ್ ಆಗಿರುತ್ತೆ. ಆಮೇಲೆ ಇದು ನೀ ಪೇನ್ ಅಂತಂದ್ರೆ ಅಲ್ಲಿ ಹೆಚ್ಚಾಗಿ ಸ್ಟಮಕ್ ಮತ್ತೆ ಲಿವರ್, ಸ್ಪ್ಲೀನ್ ಮೆರಿಡಿಯನ್ ಹೋಗುತ್ತೆ, ಮತ್ತೆ ಕಿಡ್ನಿ ಮೆರಿಡಿಯನ್ ಕೂಡ ಹೋಗುತ್ತೆ. ಅಲ್ಲಿ ಈ 4 ಆರ್ಗನ್ಗಳಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಹೀಗೆ ಪ್ರತಿಯೊಂದು ಆರ್ಗನ್ಗಳಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸ್ಪ್ಲೀನ್ ಅಲ್ಲಿ ಇದರಲ್ಲಿ ಶುಗರ್ ಬಂದಿದೆ ಅಂತಂದ್ರಲ್ಲಿ ಸ್ಟಮಕ್, ಸ್ಪ್ಲೀನ್ ಕೂಡ ಅದರಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಆಮೇಲೆ ಸ್ಟ್ರೆಸ್ ಇಂದನೂ ಕೂಡ ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಇವಾಗ ನೀವು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಕನ್ನಡಕ ಹಾಕಿದಿರ, ಕನ್ನಡಕ ಕಣ್ಣು ಅಂದ್ರೆ ಅದನ್ನ ಲಿವರ್ ಅಂತ ಹೇಳ್ತೀವಿ ನಾವು. ಕಣ್ಣನ್ನ ಕೋರ್ಲೇಟ್ ಮಾಡ್ತೀವಿ ಲಿವರ್ಗೆ. ನಿಮ್ಗೆ ಯಾವಾಗ ಕನ್ನಡಕ ಹಾಕಕ್ ಶುರು ಮಾಡಿದ್ರು ಅವಾಗಿಂತಾನೆ ನಿಮ್ಗೆ ಅದಕ್ಕಿಂತ ಒಂದು 2-3 ಇಯರ್ಸ್ ಬ್ಯಾಕೆ ನಿಮ್ಗೆ ಲಿವರ್ ಫಂಕ್ಷನಿಂಗ್ ಲೋ ಆಗ್ತಾ ಹೋಗಿರುತ್ತೆ. ಸೊ ಅಲ್ಲಿ ನಿಮ್ಗೆ ಇಂಡಿಕೇಟ್ ತೋರಿಸಿದೆ ಅದು, ಲಿವರ್ನ ಸರಿ ಮಾಡ್ಕೊಳ್ಳಿ, ಕನ್ನಡಕ ಬಂದಿದೆ. ಅವಾಗ ನಿಮ್ಗೆ ಅಲ್ಲಿ ಬ್ಲರ್ ಆಗೋದು, ಕಣ್ಣು ಉರಿ ಬರೋದು, ಅಥವಾ ದೂರದ ಅಕ್ಷರ ಕಾಣದೇ ಇರೋದು, ಹತ್ರದ ಅಕ್ಷರ ಕಾಣದೇ ಇರೋದು, ಈ ರೀತಿ ಪ್ರಾಬ್ಲಮ್ಗಳು ಬಂದಿರುತ್ತೆ. ನೀವೇನ್ ಮಾಡ್ತೀರ ಅಂದ್ರೆ ಕನ್ನಡಕ ಹಾಕೊಂಡ್ಬಿಟ್ಟು ಬ್ಯಾಲೆನ್ಸ್ ಮಾಡ್ತೀರ ಅಷ್ಟೇ, ಬಟ್ ಅದು ರೂಟ್ ಕಾಸ್ ಇಂದ ಟ್ರೀಟ್ ಆಗಿರಲ್ಲ. ಈಗ ನೀವು ಕನ್ನಡಕ ಎಷ್ಟು ಹಾಗೆ ಹಾಕೊಳ್ತಾನೆ ಇರ್ಬೇಕು, ಅದನ್ನ ಬಿಡೋ ಹಾಗೆ ಇಲ್ಲ ಕನ್ನಡಕನ. ಅದೊಂಥರ ನೀವು 40 ವರ್ಷ ಆಗ್ಲಿ 50 ವರ್ಷ ಆಗ್ಲಿ ಹಾಗೆ ಕಂಟಿನ್ಯೂ ಹಾಕೋತಾ ಇರ್ತೀರಿ. ಬಟ್ ನಮ್ ಥೆರಪಿಲಿ ಹಾಗಿರಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಕಣ್ಣಿಗೆ ನಮ್ಮ ಲಿವರ್ ಆರ್ಗನ್ ರಿಲೇಟೆಡ್ ಇರುತ್ತೆ. ಸೊ ನಾವಲ್ಲಿ ಲಿವರ್ ಆರ್ಗನ್ ನ ಸ್ಟ್ರೆಂಥನ್ ಮಾಡ್ತೀವಿ. ಸ್ಟ್ರೆಂತ್ ಮಾಡಿದಾಗ ನಿಮ್ಗೆ ನೀವು ಎವ್ರಿ ಇಯರ್ ನಿಮ್ ಕನ್ನಡಕದ ನಂಬರ್ಸ್ ಅಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಆಮೇಲೆ ನೀವು ಕನ್ನಡಕ ಕೂಡ ಬಿಡ್ಬೋದು. ಈ ಥೆರಪಿಯಲ್ಲಿ ಕನ್ನಡಕ ಕೂಡ ತುಂಬಾ ಜನ ಬಿಟ್ಟಿದ್ದಾರೆ. ಸೊ ಈ ತರ ರಿಸಲ್ಟ್ ಇರುತ್ತೆ. ಈಗ ನಿಮ್ಗೆ ನಾನು ಸೊಲ್ಯೂಷನ್ ಹೇಳ್ತೀನಿ. ಇಲ್ಲಿ ನೋಡಿ, ಇದಕ್ಕೆ ಥೈರಾಯ್ಡ್ಗೆ ಇದು ಥೈರಾಯ್ಡ್ ರಿಫ್ಲೆಕ್ಸ್. ನಮ್ ಎರಡು ಕೈಯಲ್ಲೂ ಕೂಡ ಎಲ್ಲ ಆರ್ಗನ್ಗಳದ್ದು ರಿಫ್ಲೆಕ್ಸ್ ಇರುತ್ತೆ. ಸೊ ಇಲ್ಲಿ ಲಂಗ್ಸ್ ಇರುತ್ತೆ ಈ ಭಾಗದಲ್ಲಿ. ಈ ಲಂಗ್ಸ್ ರಿಫ್ಲೆಕ್ಸ್ ನ ಈ ರೀತಿ ಪ್ರೆಸ್ ಕೊಡಿ, ದಿನ ಬೆಳಿಗ್ಗೆ ಎದ್ದ ತಕ್ಷಣ ಈ ರೀತಿ ಪ್ರೆಸ್ ಕೊಡಿ. ಹೀಗೆ ನೋಡಿ, ಈ ರೀತಿ ಪ್ರೆಸ್ ಆಯ್ತು. ಕೊಡ್ಬೇಕು. ಇಲ್ಲಿ ಹಿಂದೆ ಪ್ರೆಸ್ ಆಗ್ಬಾರ್ದು, ಜಸ್ಟ್ ಸಪೋರ್ಟ್ ಹೌದು ಇಟ್ಕೊಳ್ಬೇಕು. ಇಲ್ಲಿ ಈ ರೀತಿ ನೀವು ಪ್ರೆಸ್ ಕೊಡ್ಬೇಕು. ಹೀಗೆ ಹ್ಮ್. ನೋಡಿ, ಹೀಗೆ ಒಂದ್ 10-15 ನಿಮಿಷ ಈ ಆಯ್ತು. ರೀತಿ ಮಸಾಜ್ ಮಾಡ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣನೇ ಈ ರೀತಿ ಮಸಾಜ್ ಕೊಡಿ. ಹೀಗೆ ಇಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಒಂದು ಪಾಯಿಂಟ್ ಅಲ್ಲಿ ಪೇನ್ ಬರ್ತಾ ಇರುತ್ತೆ. ಆ ಎಲ್ಲಿ ಪೇನ್ ಬರುತ್ತೋ ಆ ಪ್ಲೇಸ್ ಅಲ್ಲೇ ಈ ರೀತಿ ಚೆನ್ನಾಗಿ ಈ ರೀತಿ ಪ್ರೆಸ್ ಕೊಡಿ. ಹೀಗೆ ಪ್ರೆಸ್ ಕೊಟ್ಟಾಗ ನೀವು 1 ಮಂತ್ ಇದನ್ನ ಮಾಡಿ ಥೈರಾಯ್ಡ್ ಚೆಕ್ ಮಾಡಿಸ್ಕೊಳ್ಳಿ. ಥೈರಾಯ್ಡ್ ನಿಮ್ದು ಇದರಲ್ಲಿ ಪಾಯಿಂಟ್ ಅಲ್ಲಿ ಚೇಂಜಸ್ ಕಾಣಿಸುತ್ತೆ. ಇದು ಮಾಡ್ಬೇಕು. ಜೊತೆಗೆ
ನಮ್ಮ ಎಡಗೈ ತೋರು ಬೆರಳಿನ ಇದನ್ನ ಲಿವರ್ ಜಾಯಿಂಟ್ ಅಂತ ಹೇಳ್ತೀವಿ. ಈ ಲಿವರ್ ಜಾಯಿಂಟಿಗೆ ನೀವು ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಹಾಕ್ಬೇಕು. ಲಿವರ್ ಇದು ಅಗ್ನಿ ತತ್ವನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ನೀವು ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಸರ್ಕಲ್ ಹಾಕ್ಬೇಕು ನೋಡಿ, ಸ್ಕೈ ಬ್ಲೂ ಈ ರೀತಿ ಹಾಕ್ಬೇಕು. ಇದು ನಿಮ್ಗೆ ಇದು ಸ್ಕೈ ಬ್ಲೂ ಮತ್ತೆ ಆರೆಂಜ್ ಹಾಕೋದ್ರಿಂದ ಥೈರಾಯ್ಡ್ ಅಲ್ಲೂ ಇದಾಗುತ್ತೆ, ಚೇಂಜಸ್ ಕಾಣಿಸುತ್ತೆ. ಆಮೇಲೆ ಫ್ಯಾಟಿ ಲಿವರ್ ಇದ್ರೆ, ಕೊಲೆಸ್ಟ್ರಾಲ್ ಇದ್ರೆ, ಆಮೇಲೆ ಕಣ್ಣಿನ ಇಶ್ಯೂಸ್ ಇದೆಲ್ಲಾನು ಕ್ಲಿಯರ್ ಆಗುತ್ತೆ ಇದರಲ್ಲಿ. ಆಮೇಲೆ ಇಲ್ಲಿ ನಿಮ್ ಕಣ್ಣಿನ ಇದಕ್ಕೆ ನೋಡಿ, ಇಲ್ಲಿ ಆರೆಂಜ್ ಕಲರ್ ಹಾಕಿ ಸೆಕೆಂಡ್ ಜಾಯಿಂಟಿಗೆ, ಎರಡೂ ಸೆಕೆಂಡ್ ಜಾಯಿಂಟಿಗೆ ಇಲ್ಲಿ ಆರೆಂಜ್ ಕಲರ್ ಹಾಕಿ, ಸರಿನಾ? ಆಮೇಲೆ ನೇಲ್ ಚಕ್ರ ಥೆರಪಿ ಅಂತ ಹೇಳ್ತೀವಿ. ನೇಲ್ ಚಕ್ರ ಥೆರಪಿಯಲ್ಲಿ ಈ ಉಗುರು ಇರುತ್ತೆ ನೋಡಿ, ಇಲ್ಲಿ ನಿಮ್ ಅರ್ಧ ಉಗುರು ಅರ್ಧ ಸ್ಕಿನ್ನಿಗೆ ಈ ರೀತಿ ಹಾಕ್ಬೇಕು ರೌಂಡ್ ಆಗಿ ನೋಡಿ, ಈ ರೀತಿ ಬರ್ಬೇಕು, ಹಿಂಗೆ ಫುಲ್ ಫುಲ್ ಹೀಗೆ ಹಿಂಗ್ ಬರ್ಬೇಕು, ಈ ರೀತಿ ಹಾಕ್ಬೇಕು. ಆಕ್ಚುಲಿ ನೇಲ್ ಪಾಲಿಶ್ ಯೂಸ್ ಮಾಡಬಾರ್ದು, ಅದು ಕೂಡ ನಮ್ಗೆ ಕಲರ್ ನಮ್ ದೇಹಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ನೋಡಿ. ಈ ರೀತಿ ಹಾಕ್ಬೇಕು. ಸ್ಕೈ ಬ್ಲೂ ಕಲರ್ ಹಾಕಿ, ಈ ಸ್ಕೈ ಬ್ಲೂ ಹಾಕಿದಾಗ ನಿಮ್ಗೆ ಲಿವರ್ ಗಾಲ್ ಬ್ಲಾಡರ್ ಎರಡೂದ್ರಲ್ಲೂ ಅಗ್ನಿ ತತ್ವ ಜಾಸ್ತಿ ಆಗುತ್ತೆ. ಜೊತೆಗೆ ನೈಟ್ ಮಲ್ಕೊಳ್ಳುವಾಗ ಒಂದು ಟೇಪ್ ಅಲ್ಲಿ ಮೆಂತೆ ಫುಲ್ ಅಂಟಿಸ್ಕೊಂಡ್ಬಿಡ್ಬೇಕು. ಆ ಮೆಂತೆನ ಈ ಉಗುರಿಗೆ ಈ ರೀತಿ ಸುತ್ತ ಅಂಟಿಸಿ, ಇಲ್ಲೆಲ್ಲ ಕವರ್ ಆಗ್ಬೇಕು, ಮೆಂತೆ ಫುಲ್ ಇಲ್ಲಿ ಆಗ್ಬೇಕು. ಇಲ್ಲಿ ನೀವು ಈ ರೀತಿ ಮೆಂತೆನ ಅಂಟಿಸ್ಬೋದು. ಜೊತೆಗೆ ಇನ್ನೊಂದು ನಿಮ್ಮ ಮೆಗಾ ಮೆರಿಡಿಯನ್ ಥೆರಪಿಯಲ್ಲಿ ಹೇಳ್ತೀನಿ. ಇದು ನಮ್ಮ ಲೆಫ್ಟ್ ಹ್ಯಾಂಡ್ ಮಧ್ಯದ ಬೆರಳು ಸ್ಟ್ರೇಟ್ ಅಲ್ಲಿ ಇಲ್ಲಿ ಲಂಗ್ಸ್ ಪಾಯಿಂಟ್ ಬರುತ್ತೆ, ಲಂಗ್ಸ್ ರಿಫ್ಲೆಕ್ಸ್ ಬರುತ್ತೆ. ಇಲ್ಲಿ ಒಂದು ಬ್ಲಾಕ್ ಕಲರ್ ಡಾಟ್ ಇಡಬೇಕು, ಇಲ್ಲಿ ಈ ಜಾಗದಲ್ಲಿ ಒಂದು ಬ್ಲಾಕ್ ಕಲರ್ ಡಾಟ್ ಇಡಬೇಕು. ಇಲ್ಲಿ ನೋಡಿ, ಈ ಜಾಗದಲ್ಲಿ ಒಂದು ಬ್ಲಾಕ್ ಕಲರ್ ಡಾಟ್ ಇಡಬೇಕು. ನೈಟ್ ಮಲ್ಕೊಳ್ಳುವಾಗ ಇಲ್ಲೊಂದು ಬಟಾಣಿ ಕಾಳು ಅಂಟಿಸ್ಬೇಕು. ಒಂದು ಬಟಾಣಿ ಕಾಳು ಇಡ್ಬೇಕು, ನೈಟ್ ಇಡ್ಬೇಕು. ಈ ಟೇಪ್ ಈ ರೀತಿ ಅಂಟಿಸಿ, ಪ್ಲಸ್ ತರ ಮಾರ್ಕ್ ಮಾಡ್ಬಿಟ್ಟು ಅಂಟಿಸಿ, ಬೆಳಗ್ಗೆ ಎದ್ದು ರಿಮೂವ್ ಮಾಡ್ಬಿಡ್ಬೇಕು, ಸರಿನಾ? ಈ ರೀತಿ ಮಾಡಿ. ಆಮೇಲೆ ಅದೇ ಅಪೋಸಿಟ್ ಬ್ಯಾಕ್ ಸೈಡ್ ಇಲ್ಲಿ ಕೂಡ ಒಂದು ಬ್ಲಾಕ್ ಕಲರ್ ಡಾಟ್ ಇಡಬೇಕು. ಡೇ ಟೈಮ್ ಅಲ್ಲಿ 4 to 5 hours. ನೈಟ್ ಮಲ್ಕೊಳ್ಳೋವಾಗ ಇಲ್ಲೊಂದು ಬಟಾಣಿ ಕಾಳು ಇಡ್ಬೇಕು, ಇಲ್ಲೊಂದು ಬಟಾಣಿ ಕಾಳು ಇಡ್ಬೇಕು, ಇಟ್ಟು ಟೇಪ್ ತಗೊಂಡು ಅಂಟಿಸ್ಬೇಕು. ದಿನ ಬಟಾಣಿ ಕಾಳನ್ನ ಚೇಂಜ್ ಮಾಡ್ಬೇಕು, ಸರಿನಾ? ಜೊತೆಗೆ ಶುಗರ್ ಹೇಳ್ತೀನಿ. ಶುಗರ್ಗೆ ನೀವು ಇದು ಸ್ಪ್ಲೀನ್ ಮತ್ತೆ ಸ್ಟಮಕ್ ಹೇಳ್ತೀವಿ. ಬಲಗೈಯಲ್ಲಿ ಸ್ಪ್ಲೀನ್ ಮತ್ತೆ ಸ್ಟಮಕ್ ಜಾಯಿಂಟ್, ಇಲ್ಲಿ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಹಾಕಿ, ಇಲ್ಲೂ ಕೂಡ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಹಾಕಿ. ಇದು ಆಯುರ್ವೇದಿಕ್ ಅಕ್ಯುಪ್ರೆಷರ್ ಥೆರಪಿ ಪ್ರಕಾರ ಇದು ಸ್ಪ್ಲೀನ್, ಇದು ಸ್ಟಮಕ್. ಇನ್ನೊಂದು ಚಕ್ರ ಹೀಲಿಂಗ್ ಅಲ್ಲಿ ಹೇಳ್ತೀನಿ. ಇದು ನಮ್ದು ಡಿ ಚಕ್ರ ಅಂತ ಬರುತ್ತೆ. ಈ ರೀತಿ ನೀವು ಫೋಲ್ಡ್ ಮಾಡಿದಾಗ ಕೈನ ಇಲ್ಲಿ ಯೆಲ್ಲೋ ಕಲರ್ ಡಾಟ್ ಇಡಬೇಕು. ಇದು ಶುಗರ್ ಇದ್ದವ್ರಿಗೆ ಮಾತ್ರ. ಇಲ್ಲಿ ಒಂದು ಯೆಲ್ಲೋ ಕಲರ್ ಡಾಟ್ ಇಡ್ಬೇಕು, ಈ ರೀತಿ ಎರಡು ಕೈಯಲ್ಲಿ ಇಡಿ ನೋಡಿ, ಹೀಗೆ ಯೆಲ್ಲೋ ಕಲರ್ ಡಾಟ್. ಡೇ ಟೈಮ್ ಅಲ್ಲಿ ಇಡ್ಬೇಕು, 4 ರಿಂದ 5 ಗಂಟೆಗಳ ಕಾಲ ಹಾಕ್ಬೇಕು. ನೈಟ್ ಮಲ್ಕೊಳ್ಳುವಾಗ ಇಲ್ಲೊಂದು ಬಟಾಣಿ ಕಾಳು ಅಂಟಿಸಿ, ಹೀಗೆ ಇಲ್ಲಿ ಈ ಜಾಗದಲ್ಲಿ ಇಡ್ಬೇಕು. ನೈಟ್ ಹಾಕ್ಬೇಕು, ಬೆಳಿಗ್ಗೆ ತೆಗೆದು ಬಿಡ್ಬೇಕು. ಇದು ಶುಗರ್ಗೋಸ್ಕರ. ಆಮೇಲೆ ಡೈಲಿ ನೀವು 10,000 ಸ್ಟೆಪ್ಸ್ ವಾಕ್ ಮಾಡ್ಬೇಕು ಬಿಸಿಲಲ್ಲಿ. ಆಮೇಲೆ ಬೆಳಿಗ್ಗೆ 9 ಗಂಟೆ ಒಳಗೆ ತಿಂಡಿ ತಿನ್ಬೇಕು. 9 ರಿಂದ 11 ಗಂಟೆ ಏನು ತಿನ್ಬೇಡಿ, ಆ ಟೈಮಲ್ಲಿ ಸ್ಪ್ಲೀನ್ ಫಂಕ್ಷನಿಂಗ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಬಿಸಿಲಿಗೆ ಹೋದಷ್ಟು ನಿಮ್ದು ಸ್ಪ್ಲೀನ್ ಸ್ಟ್ರೆಂಥನ್ ಆಗುತ್ತೆ. ಜೊತೆಗೆ ಇದು ಸ್ಪ್ಲೀನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಇಲ್ಲಿ 20 ಸರಿ ಒತ್ತಿ, ಹೀಗೆ ಡೈಲಿ ಒತ್ಬೋದು ಇದು. ಇದನ್ನ ಮಾಡಿ ಸರಿ ಹೋಗುತ್ತೆ. ಸರಿ ಮೇಡಮ್, ಥ್ಯಾಂಕ್ ಯು. ರಾಣಿ ನಾಗೇಶ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಗುಡ್ ಮಾರ್ನಿಂಗ್ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಪರವಾಗಿಲ್ಲ ಮೇಡಮ್, ಅಮ್ಮನ್ಗೆ ಕಡಿಮೆ ಆಗ್ತಾ ಇದೆ. ಫಿಟ್ಟಿಂಗ್ ಕಡಿಮೆಯಾಗಿ ಹೇಳಿದ್ರಲ್ಲ, ಡಾರ್ಕ್ ಬ್ಲೂ ಅಲ್ಲಿ ಹೇಳ್ಬಿಟ್ಟು ಕಡಿಮೆ ಆಗ್ತಾ ಇದೆ ಮೇಡಮ್. ಹಚ್ತಾ ಇದ್ದೀನಿ, ಎಷ್ಟ್ ದಿನ ಆಯ್ತು ಕಡಿಮೆ ಆಗ್ತಾ ಇದೆ ಮೇಡಮ್. 4 days ಆಯ್ತು. 4 days ಇಂದ ಆಗ್ತಾ ಇದ್ದೀರಾ? ಓಕೆ. ಸ್ವಲ್ಪ ರೆಡ್ಯೂಸ್ ಆಗಿದೆಯಾ? ಕಡಿಮೆ ಆಗ್ತಾ ಇದೆ ಮೇಡಮ್. ಆದ್ರೆ ಮತ್ತೆ ಮತ್ತೆ ಅದು ರಿಪೀಟ್ ಆಗ್ತಾ ಇದೆ. ಡೇ ಟೈಮ್ ಅಲ್ಲಿ ರಿಪೀಟ್ ಆಗುತ್ತೆ, ಮತ್ತೆ ಕಲರ್ ಹಾಕಿದಾಗ ಕಡಿಮೆ ಆಗಿರುತ್ತೆ. ನೈಟ್ ಎಲ್ಲ ಫುಲ್ ಕಡಿಮೆ ಇರುತ್ತೆ, ಮತ್ತೆ ಡೇ ಸ್ವಲ್ಪ ಗಿಣ್ಣ ಹತ್ರ ಮೂಳೆ ಹತ್ರ ಊದ್ಕೊಂಡಂಗಿರುತ್ತೆ ಮೇಡಮ್.
ಯಾಕೆ ಆಗ್ತದೆ ಅಂದ್ರೆ ಈಗ ನಿಮ್ಗೆ ಕಲರ್ ಹಚ್ಚಿದಾಗ ಎನರ್ಜಿಯಲ್ಲಿ ಇಂಬ್ಯಾಲೆನ್ಸ್ ಹಾ ಇರೋದು ಬ್ಯಾಲೆನ್ಸ್ ಆಗಿರುತ್ತೆ. ನೀವು ಫುಡ್ ಕೂಡ ಅದೇ ಹಾ ರೀತಿ ಬ್ಯಾಲೆನ್ಸ್ ಮಾಡ್ಬೇಕು. ಫುಡ್ ಅಲ್ಲಿ ನೀವು ಕಂಟ್ರೋಲ್ ಹಾ ಮಾಡ್ಬಿಟ್ರೆ 80% ನಿಮ್ ಸೊಲ್ಯೂಷನ್ ಸಿಕ್ಬಿಡುತ್ತೆ ನಿಮ್ಗೆ. ನಮ್ ದೇಹದಲ್ಲಿ ಹಾ ಏನೇ ಪ್ರಾಬ್ಲಮ್ ಆಗ್ಬೇಕಂದ್ರೂ ಮೇನ್ ಫುಡ್ ರೀಸನ್ ಆಗಿರುತ್ತೆ. ಫುಡ್ ನ ನೀವು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿ ನೀವು ಜೊತೆಗೆ ಕಲರ್ ಹಾ ಥೆರಪಿನೆಲ್ಲ ಹಾಕಿದಾಗ ನಿಮ್ಗೆ ರಿಸಲ್ಟ್ ಫಾಸ್ಟ್ ಆಗಿ ಬರುತ್ತೆ. ನಾವು ಈ ಕಲರ್ಸ್ ಹಾ ಹಾಕಿದಾಗ ಕಡಿಮೆ ಆಗಿರುತ್ತೆ, ನೀವು ಫುಡ್ ತಗೊಂಡಾಗ ಅಲ್ಲಿ ಏನಾರ ರಾಂಗ್ ಆಗ್ಬಿಟ್ರೆ ಮತ್ತೆ ನಿಮ್ಗೆ ಜಾಸ್ತಿ ಆಗಿರುತ್ತೆ. ಸೊ ಅವ್ರಿಗೆ ತಂಪ್ ಹಾ ಮಾಡುವಂತ ಪದಾರ್ಥಗಳನ್ನ ಕೊಡ್ಬೇಡಿ. ಹಾಲು, ಮೊಸರು, ಮಜ್ಜಿಗೆ ಕೊಡ್ಬೇಡಿ. ಆಮೇಲೆ ದಂಟ್ ಸೊಪ್ಪು, ಬಸಳೆ ಸೊಪ್ಪು, ಬೂದುಗುಂಬಳಕಾಯಿ ಮತ್ತೆ ಹಣ್ಣುಗಳು ಯಾವ್ದು ಕೊಡ್ಬಾರ್ದು. ದಾಳಿಂಬೆ ಜ್ಯೂಸ್ ಕೊಡಿ ಹಾ ವಾರದಲ್ಲಿ 2 ದಿವಸ. ಅದ್ ಕುಡಿದ್ರೆ ಆಸ್ತಮಾ ಜಾಸ್ತಿ ಆಗ್ಬಿಡುತ್ತೆ ಮೇಡಮ್ ಅವ್ರಿಗೆ. ಅಸ್ತಮಾನು ಇದೆಯಾ? ಹ್ಮ್ ಆಸ್ತಮಾ ಇದೆ ಮೇಡಮ್, ವೀಸಿಂಗ್ ಪ್ರಾಬ್ಲಮ್ ಇದೆ ಅವ್ರಿಗೆ. ಕಫ ಇದೆಯಾ ಡ್ರೈನಾ? ಕಫ ಕಫ ಡ್ರೈ ಬರುತ್ತಾ ಇದೆ ಅಥವಾ ಮೇಡಮ್, ಡ್ರೈ? ಆದ್ರೆ ಬೆಳಿಗ್ಗೆ 1 ಟೈಮು ರಾತ್ರಿ 1 ಟೈಮು 2 ಕ್ಯಾಪ್ಸ್ ತಗೋತಾರೆ. ಹ್ಮ್. ಕಫ ಇಲ್ಲ ಮೇಡಮ್, ಕಫ ಏನು ಇಲ್ಲ. ಓ ಡ್ರೈನಾ? ಓಕೆ, ಡ್ರೈ ಆದ್ರೆ ನೀವು ಕಫ ಇಲ್ಲಿ ಏನು ನೋಡಿ. ಇಲ್ಲ, ಮತ್ತೆ ಅವ್ರಿಗೆ ಒಂದೊಂದ್ಸರಿಗೆ ಉಸಿರಾಟ ಸಮಸ್ಯೆ ಆದಾಗ ಏರೋ ಹ್ಮ್. ಹಾ ಇಲ್ಲಿ ಎಲ್ಲಿ ಹಾ 7 ಅಂತ ಪಾಯಿಂಟ್ ಬರುತ್ತೆ ಇಲ್ಲಿ, ಈ ಜಾಗದಲ್ಲಿ. ಇಲ್ಲಿ 20 ಹಾ ಸರಿ ಪ್ರೆಸ್ ಕೊಡಿ, ಡ್ರೈ ಹಾ ವೀಸಿಂಗ್ ಕಡಿಮೆ ಆಗುತ್ತೆ. ಹಾ ಹ್ಮ್. ಇಲ್ಲಿ ಓಕೆ ಮೇಡಮ್. ಇಲ್ಲಿ 20 ಸರಿ ಪ್ರೆಸ್ ಓಕೆ ಕೊಡ್ಬೇಕು. ಮೇಡಮ್. ಹಾ ಆಮೇಲೆ ನಮ್ದು ಲೆಫ್ಟ್ ಹ್ಯಾಂಡ್ ಮಧ್ಯದ ಹಾ ಬೆರಳು ಇಲ್ಲಿ ಇಲ್ಲಿ ಈ ಜಾಯಿಂಟ್ ಗೆ ಇಲ್ಲೊಂದು ಬ್ಲಾಕ್ ಕಲರ್ ಇಡಿ. ಹಾ ಲಂಗ್ಸ್ ಸ್ಟ್ರೆಂಥನ್ ಹಾ ಆಗುತ್ತೆ. ಓಕೆ ಮೇಡಮ್. ಹ್ಮ್. ಇಲ್ಲೊಂದು ಬ್ಲಾಕ್ ಕಲರ್ ನೈಟ್ ಹಾ ಮಲ್ಕೊಳವಾಗ ಹಾ ಒಂದು ಬಟಾಣಿ ಕಾಳು ಹಾಕಿ. ಓಕೆ ಮೇಡಮ್. ಸರಿನಾ? ಅಲರ್ಜಿ ತೊಂದ್ರೆ ಇದೆಯಾ ಅವ್ರಿಗೆ? ಅದು ಅಲರ್ಜಿ ಏನು ಇಲ್ಲ ಮೇಡಮ್, ಒಂದ್ 15 ವರ್ಷದಿಂದ ಇದೆ ಉಸಿರಾಟ ಸಮಸ್ಯೆ ಅಷ್ಟೇನೆ. ಇದು ಮಾಡಿ ಸರಿ ಹೋಗುತ್ತೆ. ಆಮೇಲೆ ಇಲ್ಲಿ ಪ್ರೆಸ್ ಕೊಡಿ ಹೀಗೆ. ಹಾ ಮೊನ್ನೆ ಒಬ್ರು ಥೆರಪಿ ತಗೊಂಡಿದ್ರು, ಅವ್ರಿಗೆ 10 ವರ್ಷದಿಂದ ವೀಸಿಂಗ್ ಪ್ರಾಬ್ಲಮ್ ಇತ್ತು. 1 ವಾರದಲ್ಲೇನೆ ಚೆನ್ನಾಗಾಗಿದೆ ಮೇಡಮ್ ಅಂತ ಹೇಳ್ತಾ ಇದ್ರು. ಹೌದಾ, ಹಾಗಾದ್ರೆ ತಗೋತೀವಿ ಮೇಡಮ್ ನಾವು ಕೂಡ. ರೂಟ್ ಕಾಸ್ ಇಂದ ಕ್ಲಿಯರ್ ಆಗುತ್ತೆ. ಈ ಕಲರ್ ಎಲ್ಲ ಈಗ ನೀವು ಅಂದ್ರಿ ನೋಡಿ, ಹಾ ಇವಾಗ ಕಲರ್ ಹಾಕಿದಾಗ ಕಡಿಮೆ ಇರುತ್ತೆ ಮತ್ತೆ ಬರುತ್ತೆ ಅಂದಿರಲ್ಲ. ಈ ರೀತಿ ಕಲರ್ ಅಲ್ಲಿ ಹಾ ಆದ್ರೆ ಈ ರೀತಿ ಆಗುತ್ತೆ. ಬಟ್ ನೀವು ರೂಟ್ ಅಲ್ಲಿ ತಗೊಂಡಾಗ ಲಂಗ್ಸ್ ಮತ್ತೆ ಲಿವರ್, ಲಾರ್ಜ್ ಇಂಟೆಸ್ಟೈನ್ ಎಲ್ಲ ಟ್ರೀಟ್ ಮಾಡಿದಾಗ ಸರಿ ಹೋಗುತ್ತೆ ಅದು. ಓಕೆ ಮೊನ್ನೆ ಅವ್ರು ಮೇಡಮ್. ಮತ್ತೆ ಲಾಸ್ಟ್ ಅದು 20 ಸತಿ ತುಮಕೂರಿಂದ ಡೈಲಿ ಬಂದ್ರು. ಪ್ರೆಸ್ ಮಾಡ್ಲಾ ಮೇಡಮ್? ಹಾ, ಈ 20 ಸತಿ LU7 ಡೈಲಿ ಪ್ರೆಸ್ ಮಾಡ್ಲಾ ಮೇಡಮ್? ಡೈಲಿ ಮಾಡಬಾರ್ದು, ವಾರದಲ್ಲಿ 2 ದಿವಸ. ವಾರದಲ್ಲಿ 2 ದಿನ. ಓಕೆ 2 ದಿವಸ ಮೇಡಮ್. ಸಾಕು. ಮತ್ತೆ ಹ್ಮ್ ಮತ್ತೆ ನನಗೆ ಸ್ವಲ್ಪ ಪೈಲ್ಸ್ ಪ್ರಾಬ್ಲಮ್ ಇದೆ ಮೇಡಮ್, ಮೋಷನ್ ಹಾರ್ಡ್ ಆಗುತ್ತೆ. ಅದು ಹ್ಮ್. ತೆಳುವಾಗಿ ಹೋದ್ರುನು ನಮ್ಗೆ ಆ ಜಾಗ ತುಂಬಾ ನೋವಾಗುತ್ತೆ ಮೇಡಮ್. ಮೋಷನ್ ಹಾರ್ಡ್ ಆಗ್ತಿದ್ಯಾ? ಇಲ್ಲಿ ಎಡಗೈ ಹಾ ಹೆಬ್ಬೆರಳು ಲಾಸ್ಟ್ ಜಾಯಿಂಟ್ ಗೆ ಡಾರ್ಕ್ ಬ್ಲೂ ಕಲರ್ ಸರ್ಕಲ್ ಹಾಕಿ ಇಲ್ಲಿ. ಅದ್ ಆಗ್ತಾ ಇದೀನಿ ಮೇಡಮ್, ಸರ್ದೇ ಕ್ಲಾಸ್ ನೋಡ್ಬಿಟ್ಟು 2 ಮಂತ್ಸ್ ಕಂಟಿನ್ಯೂ ಮಾಡಿದೀನಿ, ನನ್ಗೆ ಹೋಗ್ತಾನೆ ಇಲ್ಲ ಮೇಡಮ್ ಅದು. ಸರಿ, ಓಕೆ. ಲಾರ್ಜ್ ಇಂಟೆಸ್ಟೈನ್ ಲಂಗ್ಸ್ ಪ್ರಾಬ್ಲಮ್ ಆಗಿರುತ್ತೆ. ಜೊತೆ ಫುಡ್ ಅಲ್ಲೂ ಇದು ಹಾ ಮಾಡಿ. ಫುಡ್ ಅಲ್ಲಿ ಹಾ ಹೇಗೆ ಅಂತಂದ್ರೆ ಹೀಟ್ ರಿಲೇಟೆಡ್ ಯಾವ್ದು ತಗೊಳ್ಬೇಡಿ. ಹಾ ಸ್ವಲ್ಪ ಮಜ್ಜಿಗೆ ತಗೊಳ್ಳಿ, ಮೂಲಂಗಿ, ಆಮೇಲೆ ಈರುಳ್ಳಿ ತಗೋಬಹುದು ಹಸಿದು, ಆಮೇಲೆ ಮೊಳಕೆ ಕಾಳು, ಹ್ಮ್ ಕ್ಯಾರೆಟ್ ಎಲ್ಲ ತಿನ್ಬೇಕು. ಆಮೇಲೆ ಇಲ್ಲಿ LI4 ಅಂತ ಪಾಯಿಂಟ್ ಬರುತ್ತೆ, ಇದನ್ನ ಪ್ರೆಸ್ ಮಾಡಿ. ಹಾ ಡೈಲಿ ಮಾಡ್ಬೇಕಾ ಮೇಡಮ್? ಡೈಲಿ ಇಲ್ಲ, ವಾರದಲ್ಲಿ 4 ದಿವಸ ಪ್ರೆಸ್ ಮಾಡಿ. ವೀಕ್ಲಿ 4 ಡೇಸ್ ಪ್ರೆಸ್ ಓಕೆ. ಮಾಡ್ಬೇಕು. ಇಲ್ಲಿ 20 ಸರಿ ಪ್ರೆಸ್ ಮಾಡ್ಬೇಕು. ಇಲ್ಲಿ ನೈಟ್ ಹಾ ಮಲ್ಕೊಳ್ಳೋವಾಗ ಇಲ್ಲೊಂದು ಬಟಾಣಿ ಕಾಳು ಅಂಟಿಸಿ. ಹಾ ಓಕೆ ಮೇಡಮ್. ನೈಟ್ ಮಲ್ಕೊಳ್ಳೋ ಬಟಾಣಿ ಕಾಳು ಇಡಿ. ಡೇ ಟೈಮ್ ಅಲ್ಲಿ ವೀಕ್ಲಿ 4 ಟೈಮ್ಸ್ ಇಲ್ಲಿ 20 ಸರಿ ಪ್ರೆಸ್ ಕೊಡಿ ಹೀಗೆ. ಹಾ ಸರಿ ಹೋಗುತ್ತೆ. ಓಕೆ. ಮೇನ್ ಆಗಿ ಮತ್ತೆ ಫುಡ್ ಅಲ್ಲಿ ನೀವು ನಮ್ಮನೆಯವ್ರಿಗೆ ಕಂಟ್ರೋಲ್ ಮೇಡಮ್, ಮಾಡ್ಬೇಕು. ಹ್ಮ್ ಹಾ ಮಾಡ್ತೀನಿ ಮೇಡಮ್. ಮತ್ತೆ ನಮ್ಮನೆಯವ್ರಿಗೆ ಹೊಟ್ಟೆ ಹತ್ರ ಆ, ಇದು ಸ್ಕಿನ್ ಇನ್ಫೆಕ್ಷನ್ ಆದಂಗ ಆಗಿದೆ ಮೇಡಮ್, ಅದು ಉಳ್ಕಡ್ಡಿ ತರ ಆಗಿದೆ. ಹಾ, ಬ್ಲ್ಯಾಕ್ ಬ್ಲೂ ಹಾಕಕ್ ಹೇಳಿದ್ರು, ಅದನ್ನ ಅಪ್ಲೈ ಮಾಡಿದ್ವಿ ಮೇಡಮ್, ಏನು ಕಡಿಮೆ ಆಗ್ತಾ ಇಲ್ಲ ಅವ್ರಿಗೆ. ಶುಗರ್ ಇದೆಯಾ? ಇಲ್ಲ ಮೇಡಮ್, ಶುಗರ್ BP ಏನು ಇಲ್ಲ. ಚೆಕ್ ಮಾಡಿಸಿ. ಇದೆಲ್ಲ ಶುಗರ್ ಬರೋ ಸಿಂಟಮ್ಸ್ ಇರುತ್ತೆ. ಇಚಿಂಗ್ ಸ್ಟಾರ್ಟ್ ಆಗಿದೆ ಅಂದ್ರೆ ಶುಗರ್ ಬರೋ ಸಿಂಟಮ್ ಇರುತ್ತೆ. ಒಂದ್ಸರಿ ಶುಗರ್ ಹಾ ಚೆಕ್ ಮಾಡಿಸ್ಬಿಟ್ಟು ಕನ್ಸಲ್ಟ್ ಮಾಡಿ ಮಾ. ಹಾ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಉಮೇಶ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಮೇಡಮ್ ಅನ್ಮ್ಯೂಟ್ ನಮಸ್ತೆ. ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ಮೇಡಮ್ ಹೇಳಿ, ಕೇಳಿಸ್ತದೆ ಮೇಡಮ್ ಹೇಳಿ. ನನಗೆ ಎಂಡೋಮೆಟಿಕ್ ಥಿಕ್ನೆಸ್ ಇದೆ, 12 ಇದೆ. ಹ್ಮ್ ಅದು ಪೀರಿಯಡ್ ಟೈಮ್ ಅಲ್ಲಿ ತುಂಬಾ ನೋವು ಬರುತ್ತೆ. ಹೌದು. ಹ್ಮ್ ಆಮೇಲೆ ಬ್ರೆಸ್ಟ್ ಪೇನ್ ಬರುತ್ತೆ. ಹ್ಮ್ ಆಮೇಲೆ ಶೋಲ್ಡರ್ ಪೇನ್ ಬರುತ್ತೆ. ಎತ್ತಕ್ ಬರಲ್ವಾ ಕೈ? ಕೆಲಸ ಮಾಡುವಾಗ ಎತ್ತಕ್ಕೆಲ್ಲ ಆಗುತ್ತೆ. ಹ್ಮ್ ಕೆಲಸ ಮಾಡುವಾಗ ಏನಿರಲ್ಲ. ಹ್ಮ್ ಹಿಂಗ್ ಸುಮ್ನೆ ಕೂತಿದ್ರೆ ಪೇನ್ ಬರುತ್ತೆ.
ಹ್ಮ್ ಸರಿ. ಅಂದ್ರೆ ನಿಮ್ ಎಂಡೋಮೆಟ್ರಿಕಲ್ ಥಿಕ್ನೆಸ್ ಎಲ್ಲ ಆಗೋದು ನಮ್ಗಲ್ಲಿ ಸ್ಪ್ಲೀನ್ ಎಲ್ಲ ಡ್ಯಾಂಪ್ ಆಗಿರುತ್ತೆ, ಡ್ಯಾಂಪ್ನೆಸ್ ಜಾಸ್ತಿ ಇರುತ್ತೆ, ಯೂಟ್ರಸ್ ಕಿಡ್ನಿಯಲ್ಲೆಲ್ಲ ಡ್ಯಾಂಪ್ನೆಸ್ ಜಾಸ್ತಿ ಇರುತ್ತೆ. ಇದು ಫ್ಲೋ ಎಲ್ಲ ಜಾಸ್ತಿ ಹೋಗುತ್ತೆ, ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಇಲ್ಲ ಇಲ್ಲ. ನಾರ್ಮಲ್ ಇದೆಯಾ? ಕರೆಕ್ಟ್ ಆಗ್ತೀರಾ ಪೀರಿಯಡ್ಸ್? ಹಾ ಹಾ ಪೀರಿಯಡ್ ಕರೆಕ್ಟ್ ಇದೆ. ಓಕೆ. ಹೊಟ್ಟೆ ನೋವು ಬರುತ್ತಾ? ಇಲ್ಲ ಪೀರಿಯಡ್ ಟೈಮ್ ಅಲ್ಲಿ ಬರಲ್ಲ, ಪೀರಿಯಡ್ ಹೋಗಿನ್ನ ಒಂದ್ ವಾರ ಮುಂಚೆ ಇಲ್ಲಿ ಕೆಳಗಡೆ ನೋವು ಬರುತ್ತೆ. ಅಂದ್ರೆ ಅಲ್ಲಿ ನಮ್ಗೆ ಪೀರಿಯಡ್ಸ್ ಆಗಕ್ಕೆ ಇನ್ನೊಂದು 1 ವೀಕ್ ಇದೆ, 4-5 ಡೇಸ್ ಇದೆ ಅಂದಾಗ ಅಲ್ಲಿ ಹ್ಯಾಂಗ್ ಕ್ರಿಯೇಟ್ ಆಗ್ತಿರುತ್ತೆ, ಅಂದ್ರೆ ಹೀಟ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಅದು ನಿಮ್ಗೆ ಹೀಟ್ ಅದು ಅಂದ್ರೆ ಅಲ್ಲಿ ಫೋರ್ಸ್ ಬರ್ಬೇಕಲ್ಲ. ಈಗ ಪೀರಿಯಡ್ಸ್ ಆಗುತ್ತೆ ಅಂದ್ರೆ ಅದು ಫೋರ್ಸ್ ಹೋಗ್ಬೇಕಲ್ಲಿ, ಫೋರ್ಸ್ ಆಗ್ಬೇಕು. ಅಂದ್ರೆ ಹ್ಯಾಂಗ್ ಕ್ರಿಯೇಟ್ ಆಗ್ತಾ ಇರುತ್ತೆ ನಿಮ್ಗಲ್ಲಿ. ಅಲ್ಲಿ ನಮ್ದಲ್ಲಿ ಡ್ಯಾಂಪ್ನೆಸ್ ಜಾಸ್ತಿ ಇದ್ದಾಗ ಅದು ಹ್ಯಾಂಗ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಅದು ಮೂಮೆಂಟ್ ನಿಮ್ಗಲ್ಲಿ ಪೇನ್ ಬರೋದು ಇದೆಲ್ಲ ತೊಂದರೆ ಆಗ್ತಿರುತ್ತೆ. ನೀವು ಇಲ್ಲಿ ಕಲರ್ ನ್ಯೂಮರಾಲಜಿ ಪ್ರಕಾರ ಇಲ್ಲಿ ನಂಬರ್ 1 ಅಂತ ಬರಿಬೇಕು, ಡಾರ್ಕ್ ಬ್ಲೂ ಕಲರ್ ಅಲ್ಲಿ. ಎಡಗೈ ಹೆಬ್ಬೆರಳು ನಂಬರ್ 1. ಓಕೆ. ಎಡಗೈ ಹೆಬ್ಬೆರಳು ಲಾಸ್ಟ್ ಹಾ ಜಾಯಿಂಟಿಗೆ 1 ನಂಬರ್ ಬರಿಬೇಕು, ಡಾರ್ಕ್ ಬ್ಲೂ ಕಲರ್ ಅಲ್ಲಿ. ಓಕೆ. ಇದು ಯೂಟ್ರಸ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಈ ರೀತಿ ಹಾಕಿ. ಓಕೆ. ಎರಡು ಕೈಯಲ್ಲೂ ಹಾಕ್ಬೇಕು, ಇಲ್ಲೂ ಹಾಕ್ಬೇಕು, ಇಲ್ಲೂ ಹಾಕ್ಬೇಕು. ಸರಿನಾ? ಜೊತೆಗೆ ಇಲ್ಲಿ ಸ್ಪ್ಲೀನ್ ರಿಫ್ಲೆಕ್ಸ್, ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಬರುತ್ತೆ. ಇಲ್ಲಿ ಸ್ಕೈ ಬ್ಲೂ ಆರೆಂಜ್ ಹಾಕಿ, ಇಲ್ಲೂ ಸ್ಕೈ ಬ್ಲೂ ಆರೆಂಜ್ ಹಾಕಿ. ಓಕೆ. ಆಮೇಲೆ ಈ ಯೂಟ್ರಸ್ ರಿಫ್ಲೆಕ್ಸ್ ನ ಈ ರೀತಿ 20 ಸರಿ ಪ್ರೆಸ್ ಕೊಡಿ ಈಗ. ಓಕೆ. ಸರಿನಾ? ಇದು ಈ ರೀತಿ ಪ್ರೆಸ್ ಕೊಡ್ಬೇಕು. ಆಮೇಲೆ ಸಾಧ್ಯ ಆದ್ರೆ ಯೋಗ ಮಾಡಿ ಡೈಲಿ. ಆಮೇಲೆ ಈ ಕಲರ್ ನ ಡೈಲಿ 4 to 5 hours ಹಾಕ್ಬೇಕು, ನಂಬರ್ 1 ಡಾರ್ಕ್ ಬ್ಲೂ ಕಲರ್ ಅಲ್ಲಿ. ಆಮೇಲೆ ಇದು ಫುಡ್ ಅಲ್ಲಿ ನೀವು ತಂಪ್ ಮಾಡುವಂತ ಪದಾರ್ಥಗಳನ್ನ ತಗೊಳ್ಬಾರ್ದು. ಆ ದಾಳಿಂಬೆ ಜ್ಯೂಸ್ ತಗೊಳ್ಳಿ ಇಲ್ಲ. ವಾರದಲ್ಲಿ 2 ದಿವಸ, ಚೆನ್ನಾಗದ್ ನಿಮ್ಗೆ ಹ್ಯಾಂಗ್ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಮಂತ್ ನಿಮ್ಗೆ ಪೀರಿಯಡ್ಸ್ ಆಗುವಾಗ ಸ್ವಲ್ಪ ಬಾಯೆಲ್ಲ ಚೇಂಜಸ್ ಗೊತ್ತಾಗುತ್ತೆ. ಹುಣ್ಣಾಗುತ್ತೆ ಮೇಡಮ್, ಏನು ತಗೊಂಡಿಲ್ಲ ಅಂದ್ರೆ. ಏನಾಗುತ್ತೆ? ಬಾಯಿ ಹುಣ್ಣಾಗುತ್ತಾ? ಹೀಟ್ ಜಾಸ್ತಿ ಆಗಿ ಬಾಯಿ ಹುಣ್ಣಾಗತ್ತೆ. ಹೀಟು ಕೋಲ್ಡ್ ಎರಡೂ ಇದೆ ನಿಮ್ಗೆ, ಇಂಬ್ಯಾಲೆನ್ಸ್ ಇರುತ್ತೆ ಹೀಟು ಕೋಲ್ಡ್. ಪೀರಿಯಡ್ಸ್ ಕರೆಕ್ಟಾಗಿ 1 ಮಂತಿಗೆ ಆಗುತ್ತಾ, ಅರ್ಲಿ ಆಗುತ್ತಾ? ಆಗುತ್ತೆ. 1 ಮಂತ್, 3 days ಮುಂಚೆನೆ ಹಾಕ್ತೀನಿ. 3 1 days month ಅಲ್ಲಿ 2 ಓಕೆ. days 3 days ಮುಂಚೆನೆ ಹಾಕ್ತೀನಿ. ಸದ್ಯಕ್ಕೆ ಇವಾಗ ಬಾಯಿ ಹುಣ್ಣಿಗೆ ನಂಬರ್ 4 ಡಾರ್ಕ್ ಗ್ರೀನ್ ಹಾಕಿ ಇಲ್ಲಿ. ನಂಬರ್ 4. ಓಕೆ. ನಂಬರ್ 4 ಡಾರ್ಕ್ ಗ್ರೀನ್ ಕಲರ್ ಇಲ್ಲಿ ಎರಡು ಕೈಲೂ ಹಾಕ್ಬೇಕು. ಓಕೆ ಮೇಡಮ್. ಇಲ್ಲಿ ಮೌತ್ ರಿಫ್ಲೆಕ್ಸ್ ಗೆ ಓಕೆ. ಡಾರ್ಕ್ ಗ್ರೀನ್ ಹಾಕಿ. ಅದ್ ಹಾಕಿದ್ದೆ ಮೇಡಮ್, ಡಾರ್ಕ್ ಗ್ರೀನ್ ಸ್ವಲ್ಪ ಕಡಿಮೆ ಆಗಿದೆ. ಹಾಕಿ. ಸಾಧ್ಯ ಆದ್ರೆ ಪರ್ಸನಲ್ ಆಗಿ ಹಾ. ಕಾಂಟ್ಯಾಕ್ಟ್ ಮಾಡಿ ಮೇಡಮ್, ನಿಮ್ ಎಂಡೋಮೆಟ್ರಿಕಲ್ ಥಿಕ್ನೆಸ್ ಕ್ಯೂರ್ ಆಗುತ್ತೆ. ಓಕೆ ಮೇಡಮ್. ಸಾಧ್ಯ ಆದ್ರೆ ಪರ್ಸನಲ್ ಆಗಿ ಇದೇ ಥೆರಪಿ ನಂಬರ್ ಮಾಡಿ. ಹ್ಮ್ ಮೇಡಮ್, ನಿಮ್ನ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಮಗೆ ವಾಟ್ಸಪ್ ಮಾಡಿ. ಬೆಳಿಗ್ಗೆ ಬಿಫೋರ್ ಬ್ರಷ್ ಮಾಡೋಕ್ಕಿಂತ ಮುಂಚೆ ನಾಲ್ಗೆ ಫೋಟೋನ ತೆಗೆದ್ಬಿಟ್ಟು ನಮ್ಗೆ ವಾಟ್ಸಪ್ ಕಳಿಸ್ಬೇಕು. ಆಮೇಲೆ ನಿಮ್ಗೆ ಹೆಲ್ತ್ ಇಶ್ಯೂಸ್ ಏನೇನಿದೆ ಅಂತ ಡಿಟೇಲ್ ಆಗಿ ಒಂದು ವಾಯ್ಸ್ ಮೆಸೇಜ್ ಕಳಿಸಿ, ಇಲ್ಲಿದ್ರೆ ರೈಟಿಂಗ್ ಅಲ್ಲಿ ಬರ್ದಾಕಿ. ಅಟ್ಲೀಸ್ಟ್ ಓಕೆ ಮೇಡಮ್. 4 to ಇದು 5 ಶೋಲ್ಡರ್ weeks ತಗೊಂಡ್ರೆ ಸಾಕು. ಶೋಲ್ಡರ್ ಪೇನಿಗೆ ಇಲ್ಲಿ ಡಾರ್ಕ್ ಇದು ಬ್ಲೂ ಶೋಲ್ಡರ್. ಕಲರ್ ಹಾಕಿ. ಇಲ್ಲಿ ಡಾರ್ಕ್ ಬ್ಲೂ ಲೆಫ್ಟ್ ಹ್ಯಾಂಡ್ ಮೊನ್ನೆ ಯಾರೋ ಬೆರಳಿಗೆ ಕೇಳಿದ್ರು ಡಾರ್ಕ್ ಬ್ಲೂ. ಇದೇ ಪ್ರಾಬ್ಲಮ್ಗೆ ಹ್ಮ್ ಆ ಕಲರ್ ಎಲ್ಲ ಹಾಕ್ತಾ ಇದೀನಿ. ನೈಟ್ ಬಟಾಣಿ ಹಾಕ್ತಾ ಇದೀನಿ, ಇಲ್ಲಿ ಮೆಂತೆ ಹಾಕ್ತಾ ಇದೀನಿ. ಹ್ಮ್ ಸ್ವಲ್ಪ ಪರವಾಗಿಲ್ಲ, ಹಾ ಆದ್ರೂನು ಹಿಂಗ್ ಸುಮ್ನೆ ಕೂತಿದ್ರೆ ಇದ್ರ ಸೆಳೆತ ಬರುತ್ತೆ. ಹೌದು. ಅಂದ್ರೆ ಹಾರ್ಟ್ ಅಲ್ಲೆಲ್ಲ ನಿಮ್ಗೆ ಹಾರ್ಟ್ ಆಗ್ಲಿ, ಲಂಗ್ಸ್, ಲಿವರ್ ಅಲ್ಲೆಲ್ಲ, ಈಗ ಹಾರ್ಟಿಗೂ ಕೂಡ ನಿಮ್ಗೆ ಎನರ್ಜಿ ಹೋಗ್ತಾ ಇರಲ್ಲ. ಅಂದ್ರೆ ಕಿಡ್ನಿಯಿಂದ ಲಿವರ್ ಇಂದ ಎನರ್ಜಿ ಹಾರ್ಟಿಗೆ ಸಪ್ಲೈ ಆಗ್ತಾ ಇರಲ್ಲ. ಎನರ್ಜಿ ಫ್ಲೋ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆದಾಗ ನಿಮ್ಗೆ ಈ ರೀತಿ ಸಿಂಪ್ಟಮ್ಗಳು ಬರುತ್ತೆ. ಶೋಲ್ಡರ್ ಪೇನ್ ಬರೋದು, ನೆಕ್ ಪೇನ್ ಬರೋದು, ಆಮೇಲೆ ಇಲ್ಲಿ ನರ್ವ್ ಪೇನ್ ಬರೋದು, ಕೈ ಮೇಲೆ ತಕ್ಕಾಗಲ್ಲ, ಈ ರೀತಿ ಇಶ್ಯೂಸ್ ಬರುತ್ತೆ. ಇಲ್ಲಿ ನೋಡಿ, ನೀವು ಇಲ್ಲಿ ಕೂಡ 20 ಸರಿ ಈ ರೀತಿ ಪ್ರೆಸ್ ಮಾಡಿ ಈಗ. ಮಾಡ್ತಾ ಇದೀನಿ ಮೇಡಮ್, ಡೈಲಿ ಮಾಡ್ತಾ ಇದೀನಿ. ಇದನ್ನೆಲ್ಲ ಮಾಡಿ ಸರಿ ಹೋಗುತ್ತೆ. ಇವೆಲ್ಲ ಸಿಂಪ್ಟಮ್ಸ್ ನ ಆದಷ್ಟು ಬೇಗ ನೀವು ರೂಟ್ ಕಾಸ್ ಇಂದ ಯಾರನ್ನಾರ ಕನ್ಸಲ್ಟ್ ಮಾಡ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡಾಗ ಮುಂದೆ ನಿಮ್ಗೆ ಹಾರ್ಟ್ ಇಶ್ಯೂಸ್ ಕೂಡ ಬರಲ್ಲ. ಇದೇನಾಗ್ತದೆ ಅಂದ್ರೆ ನಿಮ್ಗಲ್ಲಿ ಲಿವರ್ ಇಂದ ಹಾರ್ಟ್ ಕೂಡ ಎನರ್ಜಿ ಪಾಸ್ ಆಗ್ತಾ ಇರಲ್ಲ. ಸೊ ನಿಮ್ಗೆ ಅದು ಶೋಲ್ಡರ್ ಪೇನ್ ಮುಖಾಂತರ ನಿಮ್ಗೆ ಸಿಂಪ್ಟಮ್ ತೋರಿಸ್ತಾ ಇರುತ್ತೆ. ನಿಯರ್ 3 to 4 years ನೀವು ಹೀಗೆ ಇದೇ ಪೇನ್ ಅಲ್ಲೇ ಸರ್ವೈವ್ ಆಗ್ತಾ ಇದ್ರೆ ಹಾರ್ಟ್ ಬ್ಲಾಕೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಬೇಗ ಕನ್ಸಲ್ಟ್ ಮತ್ತೆ ಮೇಡಮ್ ಮಾಡಿ ಕ್ಯೂರ್ ಮಾಡ್ಕೋಬೇಕು. ಇಲ್ಲಿ ಕಂಕ್ಳಲ್ಲಿ ಒಂಥರ ಬ್ಲಾಕ್ ಪ್ಯಾಚಸ್ ತರ ಆಗ್ತಾ ಇದೆ. ಸ್ಪ್ಲೀನ್ ಡ್ಯಾಂಪ್ ಆಗಿರುತ್ತಲ್ಲ, Skin ಅಲ್ಲಿ. ಲಂಗ್ಸ್. ಕೆಲವೊಬ್ರಿಗೆ ಜಲತತ್ವ ಜಾಸ್ತಿ ಇದ್ರೂ ಡ್ಯಾಂಪ್ನೆಸ್ ಆಗುತ್ತೆ. ಕೆಲವೊಬ್ರಿಗೆ ಡ್ರೈ ಆದ್ರೂ ಇಚ್ಚಿಂಗ್ ಬಂದ್ಬಿಟ್ಟು ಬ್ಲಾಕ್ ಕಲರ್ ಆಗುತ್ತೆ. ಕೆಲವೊಬ್ರಿಗೆ ಕೋಲ್ಡ್ ಇಂದನೂ ಬ್ಲಾಕ್ ಆಗುತ್ತೆ. ನಿಮ್ಗೆ ಹೇಳೋ ಸಿಂಪ್ಟಮ್ ನೋಡಿದ್ರೆ ಎಲ್ಲ ಕೋಲ್ಡ್ ಸಿಂಪ್ಟಮ್ಸ್ ಜಾಸ್ತಿ ಇದೆ. ಬೆಳಗ್ಗೆ ಟೈಮು ಈ ಹೆಬ್ಬೆರಳು ಹತ್ರ ತುಂಬಾ ಇಚ್ಚಿಂಗ್ ಬರುತ್ತೆ.
ಹ್ಮ್ ತುಂಬಾ ಅಂದ್ರೆ ತುಂಬಾನೇ ಇಚ್ಚಿಂಗ್ ಇರುತ್ತೆ. ನಮ್ನೆಸ್ ಇದೆಯಾ? ಇಲ್ಲ ಇಲ್ಲ ಆತರ ಏನಿಲ್ಲ, ಬರೀ ಇಚ್ಚಿಂಗ್ ಬರೀ ಮಾತ್ರ ಇದೆ. ಇಚ್ಚಿಂಗ್ ಅಷ್ಟೇನೆ. ಇಲ್ಲಿ ಹ್ಮ್. ಈ ಎರಡು ಕಿರುಬೆರಳು ಸೆಕೆಂಡ್ ಜಾಯಿಂಟ್ ಗೆ ರೆಡ್ ಕಲರ್ ಹಾಕಿ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ. ಓಕೆ ಇಷ್ಟು ಮಾಡಿ ಸರಿ ಹೋಗುತ್ತೆ. ಸಾಧ್ಯ ಓಕೆ ಆದ್ರೆ ಪರ್ಸನಲ್ ಆಗಿ ಕನ್ಸಲ್ಟ್ ಮಾಡಿ. ಥ್ಯಾಂಕ್ ಯು ಓಕೆ ಮೇಡಮ್. ಮೇಡಮ್, ಥ್ಯಾಂಕ್ ಯು. ಗಾಯತ್ರಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಕೇಳಿಸ್ತಿದ್ಯಾ? ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಮೇಡಮ್. ಮೊನ್ನೆ ನೀವು ಇದು ಕೊಟ್ಟಿದ್ರಲ್ಲ, ಥೆರಪಿ ಹೇಳಿದ್ರಲ್ಲ, ನೇಲ್ ವಿಡಿಯೋ ಆನ್ ಚಕ್ರ ಮಾಡ್ಕೊಳ್ಳಿ. therapy. ಅದೇ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾ. ಅದು ಇದು ಬರ್ತಿಲ್ಲ ಮೇಡಮ್ ನೋಡಿ ಆಪ್ಷನ್. ಮೇಡಮ್ ಹಳೆ ಆಪ್ಷನ್ ಬರ್ತಿಲ್ವಾ? ಇಲ್ಲ ಬರ್ತಿಲ್ಲ ಮೇಡಮ್. ಅದು ಇವಾಗ ಅದೇ ನೋಡಿ ಬಂತ? ಅನ್ಮ್ಯೂಟ್. ಈಗ ಬಂತು ಮೇಡಮ್. ಹಾ ಮೇಡಮ್ ಹೇಳಿ. ಈಗ ಕಾಣಿಸ್ತಿದ್ಯಾ ಮೇಡಮ್? ಕಾಣಿಸ್ತಿದೆ ಮೇಡಮ್, ಮಾತಾಡಿ. ಮೇಡಮ್ ಮೊನ್ನೆ ನೀವ್ ಹೇಳಿದ್ರಲ್ಲ ನೇಲ್ ಚಕ್ರ ಥೆರಪಿ, ಹಾ ಅದನ್ನ ಹಾಕೊಂಡಿದೀನಿ. ನೀವ್ ಹೇಳಿದ ತರ ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ 2 ಹ್ಮ್ ದಿವಸದಿಂದ. ಮತ್ತೆ ನಿನ್ನೆ ರಾತ್ರಿ ಒಂದ್ ಸ್ವಲ್ಪ ಬೆಳಗ್ಗೆ ಸೀನ್ ಬರ್ತು, ಸ್ವಲ್ಪ ಶೀತ ಅಲರ್ಜಿ ಟೈಪ್ ಆಗಿತ್ತು. ಇವತ್ತೇನ್ ಆತರ ಸೆನ್ಸೇಷನ್ ಆಗ್ಲಿಲ್ಲ, ಚೆನ್ನಾಗಿದ್ದೀನಿ ಇವತ್ತು. ನೀರ್ ಅದೇ ಚಕ್ರ ಅದು ತುಂಬಾ ಸ್ವಲ್ಪ ಪವರ್ಫುಲ್ ಆಗಿ ನನಗೆ ಕೆಲಸ ಮಾಡುತ್ತೆ. ಅದೇ ಥ್ಯಾಂಕ್ ಯು ಮೇಡಮ್, ನೀವ್ ಅದ್ ಹೇಳಿದಕ್ಕೆ. ನನಗ್ ದಿನ ಬೆಳಿಗ್ಗೆ ಇದೊಂದು 4 ಗಂಟೆಯಿಂದ ತಲೆನೋವು ಆಗ್ತಿತ್ತು. ಹ್ಮ್ ಇವತ್ತೆಲ್ಲ ಬಂದಿಲ್ಲ, ಆರಾಮಾಗಿದೆ ಮೇಡಮ್. ಇದನ್ನ ಅದೇ ಈ ಬೆರಳಿದೆಯಲ್ಲ, ಇದನ್ನ ಸ್ವಲ್ಪ ನೋವಿದೆ ಮೇಡಮ್. ಮಲ್ಕೊಂಡು ಎದ್ದಾಗ ಈ ಹ್ಮ್ ತರ ಮಲ್ಗಿ ಎದ್ದಾಗ ಈ ತರ ನೋವು ಬರ್ತಿರುತ್ತೆ. ಹ್ಮ್ ಅದಕ್ಕೆ ಏನ್ ಮಾಡ್ಬೇಕು? ಇದು ಅಲರ್ಜಿ ಕಂಟಿನ್ಯೂ ಶೀತದ್ದು ಅದನ್ನೇ ಎಷ್ಟು ಮಾಡಿ. ದಿನದಿಂದ ಇತ್ತು ಮೇಡಮ್ ಅದು ನಿಮ್ಗೆ? ನನಗ್ ಚಿಕ್ಕವಳಿದ್ದಾಗಿಂದನೂ ಇತ್ತು, ಮಧ್ಯ ಹೋಗ್ತಿತ್ತು, ಮತ್ತೆ ಬರ್ತಿತ್ತು ಮೇಡಮ್ ಅದು. ಹ್ಮ್ ಈಗ ನೇಲ್ ಚಕ್ರದ್ದು ಹ್ಮ್ 2 ದಿವಸ ಹಾಕಿದ್ರಾ? 2 ದಿವಸ ಹಾಕೊಂಡಿದ್ನಲ್ಲ. ಹ್ಮ್ ನೆನ್ನೆ ಬೆಳಗ್ಗೆ ಸ್ವಲ್ಪ ಬಂತು ಅಷ್ಟೇ. ಹ್ಮ್ ಇವತ್ ಬೆಳಗ್ಗೆ ಏನ್ ಬಂದಿಲ್ಲ ಮೇಡಮ್. ಇವತ್ ಆರಾಮಾಗಿದ್ದೀನಿ. ಹ್ಮ್ 1 ಮಂತ್ 2 ತಲೆನೋವು ಮಂತ್ಸ್ ಹಾಕಿ ಮೇಡಮ್, ಕಡಿಮೆ ಆಗ್ಬಿಡುತ್ತೆ. ರೂಟ್ ಕಾಸ್ ಇಂದಾನೆ ಕ್ಲಿಯರ್ ಆಗುತ್ತೆ. ಸರಿ. ಡೈಲಿ ಹಾಕ್ಬೋದಾ ಮೇಡಮ್? ಅದೇನ್ ಹಾ ಪ್ರಾಬ್ಲಮ್ ಆಗಲ್ವಾ? ಡೈಲಿ ಹಾಕಿ, ಏನ್ ಹಾ ತೊಂದ್ರೆ ಇಲ್ಲ. ಜೊತೆಗೆ ಇಲ್ಲಿ ಮೆಂತೆ ಪಟ್ಟೆ ಅಂಟಿಸಿ. ಈಗ ನೀರ್ ಚಕ್ರ ನಿಮ್ಗೆ ನಾನು ಯಾವ ಬೆರಳಿಗೆ ಹೇಳಿರ್ತೇನಲ್ಲ, ಮೆಂತೆನ ಫುಲ್ ಇಲ್ಲಿ ಕವರ್ ಆಗ್ಬೇಕು. ಮೆಂತೆ ಹಾ ಫುಲ್ ಹಾ ಒಂದ್ ಟೇಪ್ ಆಯ್ತು ಮೇಡಮ್. ತಗೊಂಡ್ಬಿಟ್ಟು, ಅಗ್ಲವಾಗಿರೋ ಟೇಪ್ ತಗೊಳ್ಳಿ. ಫುಲ್ ಮೆಂತೆ ಕಾಳನ್ನ ಈಗ ಉದುರಿಸ್ಬಿಡಿ, ಅಂಟ್ಕೊಳುತ್ತೆ. ಆಮೇಲೆ ಈ ರೀತಿ ಅಂಟಿಸಿ ಹಿಂಗೆ. ಹ್ಮ್ ಬರೀ ಇಲ್ಲಿ ಹ್ಮ್ ಮಾತ್ರ ಮೇಡಮ್. ಮೆಂತೆ ಹಾಕ್ಬೇಕು. ಇಲ್ಲಿ ಮೆಂತೆ ಬರಬಾರ್ದು. ಇಲ್ಲಿ ಮೆಂತೆ ಬರಬಾರ್ದು. ಆಯ್ತಾಯ್ತು. ಬರೀ ಈ ಹಾ ಜಾಗದಲ್ಲಿ ಮಾತ್ರ ಮೆಂತೆ ಹಾಕ್ಬೇಕು. ಅದೇ ಈಗ ಬಣ್ಣ ಹಚ್ಚದ್ವಲ್ಲ, ಅದೇ ಶೇಪ್ ಅಲ್ಲಿ ನಾವು ಮೆಂತೆ ಕಾಳು ಇದ್ ಮಾಡ್ಕೊಂಡು ಹಾಕ್ಬೇಕು. ಫುಲ್ ಉಗುರ್ಗೆಲ್ಲ ಕವರ್ ಆಯ್ತು. ಆಗ್ಬೇಕು. ಆಯ್ತು ಆಯ್ತು ಮೇಡಮ್. ಮಾಡಿ. ಇನ್ನೊಂದ್ ಯಾವ್ದು ಉಗುರೆಲ್ಲ ಹೇಳಿದ್ರಿ ಕವರ್ ನೀವು? ಆಗಿಲ್ಲ. ಅದೇ ಈ ಬೆರಳು ಕಿರು ಬೆರಳು ಮಡ್ಚಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತಲ್ಲ. ಈಗ ಹ್ಮ್ ಮೊನ್ನೆಯಿಂದ ಸ್ವಲ್ಪ ಆರಾಮಾಗಿ ಹಿಂಗ್ ಮಡಿಸ್ತಾ ಇದ್ದೀನಿ. ಹ್ಮ್ ಆದ್ರೂನು ಮಲ್ಕೊಂಡು ಎದ್ಮೇಲೆ ತುಂಬಾ ಪೈನ್ ಬರ್ತಿರುತ್ತೆ. ಹಿಂಗೆ ಮಡ್ಚಕ್ ಆಗೋದಿಲ್ಲ ಮೇಡಮ್ ಮಡ್ಚಕ್ ಆಗಲ್ವಾ? ಈ ಬೆರಳು. ಓಕೆ. ಈ ಇಲ್ಲಿ ತರ ನಂಬರ್ ಇವಾಗ 1 ಈ ತರ ಪರ್ಪಲ್ ಹಾಕೊಳ್ಳಿ. ಎಡಗಡೆ ಹಾಕೊಂಡ್ಲಾ ಬಲ್ಗಡೆ ಹಾಕೊಂಡ್ಲಾ ಮೇಡಮ್? ಎಡಗೈ ಅಲ್ವಾ ನಿಮ್ಗೆ? ಓಕೆ. ಯಾವ ಕೈ ಪೇನ್ ಇರೋದು? ಎಡಗೈ ಕಿರುಬೆರಳ? ಇದು ಎಡಗೈ ಕಿರುಬೆರಳು ಇಲ್ಲಿ ಮಧ್ಯದಲ್ಲಿ ಈ ತರ ಆಗ್ತಿದೆ. ಮತ್ತೀಗ ಲೈಟ್ ಆಗಿ ಇದನ್ನು ಮೆತ್ತಗೆ ಶುರುವಾಗ್ತಿದೆ ಮೇಡಮ್. ಲೈಟ್ ಆಗಿ ಶುರುವಾಗ್ತಿದೆ. ಓಕೆ. ಇದಕ್ಕೂ ಎರಡಕ್ಕೂ ಹಾಕೊಂಡ್ಲಾ ನಂಬರ್ 1 ಪರ್ಪಲ್ ನಂಬರ್ 1 ಪರ್ಪಲ್ ಎರಡ್ ಹಾಕೊಳ್ಳಿ. ಬೆರಳಿಗೆ ಹಾಕೊಳ್ಳಿ. ಜೊತೆಗೆ ಎರಡ್ ಮೆಂತೆ ಬೆರಳಿಗೆ ಪಟ್ಟಿನೂ ಹಾಕ್ಬೋದು ನೈಟ್. ಹಾ ಸರಿ ಸರಿ ಮೇಡಮ್. ಅದು ಕೂಡ ಅದೇ ಕ್ಯೂರ್ ಅದು ಆಗುತ್ತೆ. ನಮ್ಮ ಮಗಂಗೆ ಅದೇ ಲೈಫಮದ್ದು ಹಾಕ್ತಿದೀನಿ ಮೇಡಮ್. ಕಲ್ಲರು ಬಟಾಣಿ ಇನ್ನು ಹ್ಮ್ ಅವನಿಗೆ ಸ್ವಲ್ಪ ಬಾಯಿ ಬಾಳ ಹೀಟ್ ಆಗಿ ಬಾಯಲ್ಲೆಲ್ಲ ಹುಣ್ಣಾಗಿತ್ತು. ಹ್ಮ್ ಅದನ್ನ 2 ದಿವಸ ನಿಲ್ಸೋದು, ಅದಕ್ಕೆ ಬೇರೆ ಏನಾದ್ರು ಕಲರ್ ಥೆರಪಿಲಿ ಗ್ರೀನ್ ಕಲರ್ ಹಾಕಿದೀನಿ. ಏನ್ ಮಾಡೋದು? ಕಂಟಿನ್ಯೂ ಮಾಡೋದ ಮೇಡಮ್ ಅವನಿಗೆ ಈ ಬಾಯಿ ಹುಣ್ಣು ಲೈಫಮದ್ದು? ಕಡಿಮೆ ಆಯ್ತಾ? ಇದೆಯಾ? ಇದೆ ಮೇಡಮ್, ಇನ್ನು ಇದೆ. ಇನ್ನೂ ಇದೆಯಾ? ಜೀರಿಗೆನ ಸ್ವಲ್ಪ 1 ಹಾ ಗ್ಲಾಸ್ ನೀರ್ ತಗೊಂಡು ಜೀರಿಗೆ ಚೆನ್ನಾಗಿ ಕುದಿಸ್ಬಿಡಿ. ಅದು ಹಾಫ್ ಗ್ಲಾಸಿಗೆ ಬಂದಾಗ ಜೀರಿಗೆ ಕುಡಿಯಕ್ಕೆ. ಜೀರಿಗೆ ಬಾಯ್ ಕಷಾಯ ಮಾಡ್ತೀನಿ. ಬಾಯಿ ಹುಣ್ಣು ಅದನ್ನ ಕಡಿಮೆ ಮಾಡ್ತಿದೀನಿ ಆಗುತ್ತೆ. ಮೇಡಮ್. ಹ್ಮ್ ಇಲ್ಲಿ ಮೇಡಮ್ ಮೌತ್ ರಿಫ್ಲೆಕ್ಸ್ ನನಗೆ 2 ದಿನ ಹಾಕಿ, ಡಾರ್ಕ್ ಗ್ರೀನ್. ಮೇಡಮ್ ಆಯ್ತು. ಮತ್ತೆ ಅದು ಕಂಟಿನ್ಯೂ ಮಾಡಿದ್ರೆ ಲಿಪೋಮಾ ಜಾಸ್ತಿ ಆಗ್ಬಿಡುತ್ತೆ. ಸೊ 2 ದಿನ ಹಾಕಿ ಸಾಕು. ಕಡಿಮೆ ಆದ ತಕ್ಷಣ ಸ್ಟಾಪ್ ಮಾಡ್ಬಿಡಿ. ಆಯ್ತು ಮೇಡಮ್. ಓಕೆ ಆಯ್ತು. ಮೇಡಮ್, ಥ್ಯಾಂಕ್ ಯು. ಮತ್ತೆ ನನಗೆ ಇದನ್ನ ಮೇಡಮ್ 1 ನಿಮಿಷ. ಹಾ ಮೇಡಮ್ ಇದನ್ನ ಹಾಕೊಂಡಾಗಿಂದ ಸ್ವಲ್ಪ ಹೀಟ್ ಆಗ್ತಿದೆ. ಮೋಷನ್ ಇದು ಕ್ಲಿಯರ್ ಆಗಿ ಹೋಗ್ತಿಲ್ಲ.
ಅದರಿಂದ ಏನಾದ್ರೂ ಈಗ ಬೇರೆದೇನಾದ್ರೂ ಸೊಲ್ಯೂಷನ್ ಮಾಡ್ಕೊಳ್ಳೋದ ಇದಕ್ಕೆ ಇಲ್ಲಿ ಡಾರ್ಕ್ ಬ್ಲೂ ಏನಾಗಲ್ವಾ? ಹಾಕಿ, ಇಲ್ಲಿ ಡಾರ್ಕ್ ಬ್ಲೂ ಹಾಕಿ. ಎಡಗೈ ಹಾ, ಹೆಬ್ಬೆರಳು ಲಾಸ್ಟ್ ಜಾಯಿಂಟ್ ಗೆ ಡಾರ್ಕ್ ಬ್ಲೂ ಕಲರ್ ಸರ್ಕಲ್ ಹಾಕಿ ಹಿಂಗೆ. ಆಮೇಲೆ ಇಲ್ಲಿ ಆಯ್ತು ಡಾರ್ಕ್ ಬ್ಲೂ ಮೇಡಮ್, ಕಲರ್ ಲೈನ್ ಹಾಕಿ. ಆಯ್ತು. ಅದ್ರ ಜೊತೆ ಇದು ಹಾಕೊಂಡ್ರೆ ಪರವಾಗಿಲ್ವಲ್ಲ? ಏನಾಗಲ್ಲ ಹಾಕಿ. ಆಯ್ತು ಮೇಡಮ್. ಸರಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಮಂಜುನಾಥ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುನಾಥ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ಅನ್ಮ್ಯೂಟ್ ಆಪ್ಷನ್ ಬಂದಿರುತ್ತೆ ನೋಡಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ಹಾಗೆ. ಹಲೋ, ಸರ್ ನಮಸ್ತೆ. ಬರ್ಲಿಲ್ಲ ಮೇಡಮ್. ಸರ್ ನಮಸ್ತೆ. ಬರ್ಲಿಲ್ಲ ಮೇಡಮ್. ವಿಡಿಯೋ ಆನ್ ಮಾಡ್ಕೊಳ್ಳೋ ಬರ್ತಿಲ್ವಾ? ನಮಸ್ಕಾರ ಮೇಡಮ್. ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ನಮಸ್ತೆ. ಹಾ ಮಾಡಿ. ನಮಸ್ಕಾರ ಮೇಡಮ್. ಸರ್ ಹೇಗಿದ್ದೀರಾ? ಥೆರಪಿ ಅದೇ ಮೊನ್ನೆ ತಗೊಂಡಿದ್ದೀರಾ ಒಂದ್ಸರಿ ಸ್ವಲ್ಪ ತಗೊಂಡೆ ಮೇಡಮ್ ನಾನು. ಅಲ್ಲ ತರಬೇತಿ ತಗೊಂಡಿಲ್ಲ, ನಿಮ್ಮ ಇದ್ರಲ್ಲೇ ನೋಡ್ಬಿಟ್ಟು ತಗೊಂಡೆ. ಆಮೇಲೆ ಅದೇ ಟಂಗ್ ಕಳಿಸ್ಬೇಕಂದ್ರೆ ಬೆಳಗ್ಗೆ ಹೊತ್ತು ಹೌದು ಹೌದು. ಹ್ಮ್ ಅದನ್ನ ನಾನು ಅಲ್ಲಿ ಬಿಟ್ಟಿದ್ದೀನಿ, ಮರ್ತೋತಾನೆ ಇದ್ದೀನಿ ನಾನು, ಹಂಗೆ ಕಳ್ಸಕ್ ಆಗಿಲ್ಲ. ಬೆಳಗ್ಗೆ ಹೊತ್ತು ತೆಗಿಬೇಕು ಮೇಡಮ್ ಅದು ಟಂಗು. ಬೆಳಗ್ಗೆ ಹೊತ್ತು ತೆಗಿಬೇಕು, ಇಲ್ಲದ್ರೆ ಮಧ್ಯಾಹ್ನ ಹೊತ್ತು ಕಳಿಸಿ. ಮಧ್ಯಾಹ್ನ ಕಳಿಸಿ. ಅದೇ ಚೆಸ್ಟ್ ಅಲ್ಲಿ ಇಲ್ಲಿಂದ ಅಲ್ಲಿ ಇಟ್ಕೊಂಡ್ಬಿಡ್ತದೆ ಅಷ್ಟೇ, ಸ್ವಲ್ಪ ಗ್ಯಾಸ್ ಬಂದಾಗ ಸ್ವಲ್ಪ ಫ್ರೀ ಆಗ್ತದೆ. ಮಧ್ಯಾಹ್ನ ತಗೊಂಡ್ ಮೇಡಮ್. ಇಲ್ಲಿ ಲಿವರ್ ಮಧ್ಯಾಹ್ನ ಪ್ರೆಸ್ ಕಳಿಸ್ಬೋದು ಮಾಡಿ. ಮೇಡಮ್ ಅದು. ಲಿವರ್ ಪ್ರೆಸ್ ಮಾಡಿ 20 ಸರಿ. ಹಾ, ಇಲ್ಲಿ liver, ಇಲ್ಲಿ ಹಾ, 20 ಸರಿ ಪ್ರೆಸ್ ಕೊಡಿ ಹೀಗೆ. ಎರಡು ಕಡೆ ಮೇಡಮ್. ಎರಡು ಕೈ, ಎರಡು ಕೈಯಲ್ಲೂ. ಎರಡು ಎರಡು ಕೈಯಲ್ಲೂ ಕೈಯಲ್ಲಿ, ಪ್ರೆಸ್ ಹಾ. ಕೊಡಿ. ಆಮೇಲೆ ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಗೆ ನಂಬರ್ 3 ಅಂತ ಬರಿಬೇಕು. ಸ್ಕೈ ಬ್ಲೂ ಕಲರ್ ಸ್ಕೆಚ್ ಪೆನ್ ಇಂದ ಅದೇ ಗ್ರೀನ್ ನಂಬರ್ 3 ಅಂತ ಬರಿಬೇಕು. ಹಾ 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 ರೆಕಾರ್ಡಿಂಗ್ Sky blue. ಕೊಡ್ತೀನಿ ಸರ್, ರೆಕಾರ್ಡಿಂಗ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಹಾ ಓಕೆ. ಹಾ ಹೇಳಿ. ಹಾ ಸ್ಕೈ Sky ಬ್ಲೂ blue. ಕಲರ್ ಸ್ಕೆಚ್ ಪೆನ್ ಇಂದ ನಂಬರ್ 3 ಅಂತ ಬರಿಬೇಕು ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಗೆ. ಹಾ, ಹೊಟ್ಟೆ ಹಸು ಸ್ವಲ್ಪ ಕಡಿಮೆನೆ ಮೇಡಮ್ ಅದು. ಸ್ವಲ್ಪ ಹಸು ಮಂದ. ಆಗುತ್ತೆ, ಇದನ್ನ ಹಾಕಿ ಹಸು ಆಗುತ್ತೆ. ಹಾ ಹಾ ಇದು ಸ್ಕೈ ಬ್ಲೂ ಕಲರ್. ಇಲ್ಲಿ ಲಿವರ್ಗೂ ಕೂಡ ಸ್ಕೈ ಹಾ ಬ್ಲೂ ಕಲರ್ ಹಾಕಿ. ಲಿವರ್ಗೂ ಮೇಡಮ್. ಹಾ ಹಾ ಎರಡಕ್ಕೂ ತ್ರೀನಾ ಮೇಡಮ್? ಹಸು ಚೆನ್ನಾಗಾಗುತ್ತೆ, ಮತ್ತೆ ಎಲ್ಲೆಲ್ಲಿ ಹಿಡ್ಕೊಂಡಿದೆ ಅದೆಲ್ಲ ಮೂವ್ ಆಗುತ್ತೆ, ಅಂದ್ರೆ ಅಲ್ಲಿ ಸ್ಟಾಗ್ನೇಷನ್ ಎಲ್ಲ ರಿಮೂವ್ ಆಗುತ್ತೆ. ಸ್ವಲ್ಪ ವಾಕ್ ಎಲ್ಲ ಮಾಡಿ ಸರ್. ಮಧ್ಯಾಹ್ನ ಟೈಮ್ ಕಳ್ಕೊಳ್ಳಿ ಮೇಡಮ್ ಹಂಗಾರೆ. ಕಳಿಸಿ ಕಳಿಸಿ. ಹಾ ಪ್ಲಸ್ ಮೇಡಮ್ ಹಂಗಾರೆ. ಸರಿ, ಹಾ ಥ್ಯಾಂಕ್ ಯು ಸರ್. ಮೊನ್ನೆ ನಿಮ್ದು ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಪರವಾಗಿಲ್ಲ, ಅದೇ ಕೇಳಿಸ್ತಿಲ್ಲ. ಕಲ್ಲರ್ಗಳೆಲ್ಲ ಹಾಕ್ಯಂತ ಇದ್ದೀನಿ. ಹಾ ಓಕೆ ಮೇಡಮ್. ಹೇಳಿ ಸರ್. ಓಕೆ ಮೇಡಮ್, ಹಂಗಾರೆ ಕಳಿಸ್ತೀನಿ ಮೇಡಮ್. ಹಾ ಕಳಿಸಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾ ಕಳಿಸ್ತೀನಿ ಮೇಡಮ್. ಟಂಗ ಅಂತ ಕಳಿಸ್ತೀನಿ ಮಧ್ಯಾಹ್ನ. ಹಾ ಕಳಿಸ್ಕೊಡಿ ಹಾ ಸರ್. ಓಕೆ. ಓಕೆ, ಥ್ಯಾಂಕ್ ಯು. ಹಾ ಗಾಯತ್ರಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗಾಯತ್ರಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್, ಇದು ಬರ್ತಿಲ್ಲ ಮೇಡಮ್, ಇದು ಬರ್ತಾ ಇಲ್ವಾ? ಇಲ್ಲ ಇಲ್ಲ ಬರ್ತಿಲ್ಲ. ಓ, ಇದು ನೀವು ಮಾತಾಡ ಆಯ್ತಲ್ವಾ ಆಪ್ಷನ್ ಇವಾಗ? ಸರಿ, ಓಕೆ, ಬೇರೆಯವ್ರನ್ನ ಮಾತಾಡಿಸ್ತೀನಿ. ಮಾತಾಡಿದ್ದೆ ಮೇಡಮ್. ನೀವು ಓಕೆ ಮೇಡಮ್. ತೆಗೆದ್ಬಿಡಿ ಹ್ಯಾಂಡ್ ಇದು ಮಾಡಿರೋದು. ಹೌದಾ? ಲೋಯರ್ ಹ್ಯಾಂಡ್ ಮಾಡ್ಲಾ? ಲೋವರ್ ಮಾಡಿ, ಆಯ್ತು. ಇಲ್ಲ ನನಗೆ ಗೊತ್ತಾಗಲ್ಲ ಯಾರ ಜೊತೆ ಮಾತಾಡಿದ್ದೀನಿ ಅಂತ. ಆಯ್ತು ಆಯ್ತು ಮೇಡಮ್, ಆಯ್ತು. ಸೌಮ್ಯ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸೌಮ್ಯ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್, ಅನ್ಮ್ಯೂಟ್ ಆಪ್ಷನ್ ಬಂದಿರುತ್ತೆ ನೋಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಕ್ಯಾಮರಾ ಆನ್ ಆಗ್ತಾ ಇಲ್ಲ ಮೇಡಮ್, ಸಾರಿ. ಆಗ್ತಾ ಇಲ್ವಾ? ಇವಾಗ ನೋಡಿ ಬಂತ? ಅನೇಬಲ್ ಅಂತೇನೋ ಬರ್ತಾ ಇದೆ. ನಿಮ್ದು ವಾಯ್ಸ್ ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್. ಓಕೆ ಮೇಡಮ್, ಇದು ನನಗೆ ಇದು ಸ್ವಲ್ಪ ಜೋರ ಮಾತಾಡ್ತೀರಾ? ಕೆಳಗಡೆ ವಾಯ್ಸ್ ಕೇಳಿಸ್ತಿಲ್ಲ ನನಗೆ. ಒಂದು ನಿಮಿಷ.
ಇದು ನನಗೆ ಎಡಗಣ್ಣಿನ ಮೇಲಿನ ರೆಪ್ಪೆ ಸ್ವಲ್ಪ ಜಾರ್ಕೊಂಡಂಗಿದೆ ಮೇಡಮ್, ಅಂದ್ರೆ ಐಲಿಡ್ ಡ್ರೂಪಿಂಗ್ ಅಂತಾರಲ್ಲ ಅದು. ಹ್ಮ್ ಅದಕ್ಕೆ ಏನ್ ಮಾಡ್ಬೋದು ಮ್ಯಾಮ್? ನಮ್ ಎರಡು ತೋರು ಬೆರಳು ಸೆಕೆಂಡ್ ಜಾಯಿಂಟ್ ಗೆ ಆರೆಂಜ್ ಕಲರ್ ಸರ್ಕಲ್ ಹಾಕಿ ಹೀಗೆ. ಓಕೆ ಮೇಡಮ್, ಓಕೆ ಆರೆಂಜ್ ಓಕೆ. ಕಲರ್ ಇಂದ ಈ ಇದು ರೀತಿ ಸರ್ಕಲ್ ಹಾಕಿ ಇಲ್ಲಿ ಹೀಗೆ. ಹಾ, ಎರಡು ಓಕೆ ತೋರು ಮ್ಯಾಮ್, ಬೆರಳು ಓಕೆ ಸೆಕೆಂಡ್ ಜಾಯಿಂಟ್ ಗೆ ಐ ಜಾಯಿಂಟ್ ಅಂತ ಹೇಳ್ತೀವಿ, ಇಲ್ಲಿ ಸರ್ಕಲ್ ಹಾಕಿ. ಜೊತೆಗೆ ಎರಡು ಓಕೆ ಮ್ಯಾಮ್. ಹೆಬ್ಬೆರಳು ಈ ಜಾಗದಲ್ಲಿ ಹಾ ಬ್ಲಾಕ್ ಕಲರ್ ಹಾಕಿ. ಹಾ, ಓಕೆಪ್ಪ, ಓಕೆ ಇಷ್ಟ ಮಾಡಿ ಸರಿ ಹೋಗುತ್ತೆ. ಓಕೆ ಮೇಡಮ್, ಆಮೇಲೆ ಓಕೆ. ಕಣ್ಣನ್ನ ಈ ರೀತಿ ಯಾರಾದ್ರೂ ಮಸಾಜ್ ಮಾಡಿ ಹೀಗೆ, ಓಕೆ ಮ್ಯಾಮ್, ಓಕೆ ಈಗ ಪ್ರೆಸ್ ಕೊಡಿ ಹೀಗೆ. ಓಕೆ. ಹಾ ಹಾ, ಹಾ, ಓಕೆ ಈ ಮ್ಯಾಮ್, ರೀತಿ ಪ್ರೆಸ್ ಕೊಡಿ ಸರಿ ಆಗುತ್ತೆ. ಆಯ್ತು ಮ್ಯಾಮ್, ಓಕೆ. ಅದೇ ಸರಿ ಮೇಡಮ್, ನರದ ಥ್ಯಾಂಕ್ ಇಶ್ಯೂ ಯು. ಅಂತ ಹೇಳಿದ್ದಾರೆ ಕೇಳಿದ್ದಕ್ಕೆ, ಅದಕ್ಕೆ ಸರಿ, ಕೇಳಿದೆ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು. ಭಾಗ್ಯಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಮೇಡಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ನನಗೆ, ಎತ್ತಕ್ಕಾಗಲ್ಲ. ವಾಯ್ಸ್ ಸರಿ ಕೇಳಿಸ್ತಾ ಇಲ್ಲ. ನನಗೆ ಬಲಗೈ ಎತ್ತಕ್ಕಾಗಲ್ಲ ಇದು, ಬಲ್ಗೈ ಎತ್ತಕ್ ಆಗ್ತಾ ಇಲ್ವಾ? ಮತ್ತೆ ಇದು ತುಂಬಾ ನೋವು ಬರುತ್ತೆ ಇಲ್ಲಿ ಸರಿಯಾಗಿ. ಮತ್ತೆ ಓಕೆ. ಈ ಬಲಗಾಲು ತುಂಬಾ ನೋವು ಬರುತ್ತೆ. ಹಾ, ಮತ್ತೆ ಶುಗರ್ ಇದೆ ಮೇಡಮ್, ನನಗೆ ಶುಗರ್ ಇದೆಯಾ? ಶುಗರ್ ಇದೆ. ಹ್ಮ್ ಮತ್ತೆ ಈ ಕಣ್ಣು ಸ್ವಲ್ಪ ತುಂಬಾ ಮಂಜು ಮಂಜು ಕಾಣೋದೇ ಇಲ್ಲ, ಈ ತರ ಸ್ಪೆಕ್ಸ್ ಹಾಕಿದ್ರೇನೆ ಪ್ರತಿಯೊಂದು ಕಾಣೋದು ನನಗೆ. ಹ್ಮ್ ಸಾಧ್ಯ ಆದ್ರೆ ಪರ್ಸನಲ್ ಆಗಿ ಥೆರಪಿ ತಗೊಳ್ಳಿ. ಸದ್ಯಕ್ಕೆ ಇಲ್ಲಿ ನೋಡಿ, ಹಾ ಇಲ್ಲೊಂದು ಇಲ್ಲಿ ಕುಳಿ ಬೀಳುತ್ತಲ್ಲ, ಇಲ್ಲಿ ಈ ರೀತಿ 20 ಸರಿ ಪ್ರೆಸ್ ಕೊಡಿ. ಹಾ ಹೌದು. ನೀವು ಮನೇಲಿ ಓಕೆ ಯಾರಾದ್ರೂ ಮೇಡಮ್, ಸಪೋರ್ಟ್ ತಗೊಂಡ್ಬಿಟ್ಟು ಇಲ್ಲಿ ಹಿಂಗ್ ಪ್ರೆಸ್ ಕೊಡಿ, ಅವ್ರ ಕಡೆಯಿಂದ ಪ್ರೆಸ್ ಕೊಡಿಸಿ ಎಡಗೈಯಲ್ಲಿ. ಈ ಓಕೆ ಕೈನ ಮೇಲೆತ್ತಕ್ ಟ್ರೈ ಮಾಡಿ, ಬರುತ್ತೆ. ಇಲ್ಲಿ ಪ್ರೆಸ್ ಮಾಡ್ಬೇಕು, ಈ ಕೈನ ಓಕೆ ಮೇಲೆತ್ತಕ್ ಟ್ರೈ ಮಾಡ್ಬೇಕು, ಬರುತ್ತೆ. ಸರಿನಾ? ಇದನ್ನ ಡೈಲಿ ಮಾಡಿ. ಬಲಗೈ ಮೇಡಮ್. ಮತ್ತೆ ಅದೇ ಇದು ನೋವು ಬರುತ್ತೆ ಮೇಡಮ್ ಇಲ್ಲಿ. ಲಿವರ್ ಸರಿ ಲಿವರ್ ಇಶ್ಯೂಸ್ ಇರುತ್ತೆ, ಲಂಗ್ಸ್, ಸ್ಮಾಲ್ ಇಂಟೆಸ್ಟೈನ್, ಮೆರಿಡಿನ್ ಹೋಗಿರುತ್ತೆ, ಅಲ್ಲೆಲ್ಲ ಪ್ರಾಬ್ಲಮ್ ಆಗಿರುತ್ತೆ. ಸೊ ಇದು ಹಾರ್ಟ್ 3 ಇಶ್ಯೂಸ್ ಬರೋ ಇಯರ್ಸ್ ಚಾನ್ಸಸ್ ಬ್ಯಾಕ್ ಇರುತ್ತೆ. ನನಗೆ ಮೇಡಮ್, ನನಗೆ 3 ವರ್ಷಕ್ಕಿಂತ ನ್ಯೂಮೋನಿಯಾ ಜ್ವರ ಬಂದಿತ್ತು. ಹ್ಮ್ ಅವಾಗಿಂದ ನನ್ಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಮೇಡಮ್. ಹ್ಮ್ ವಾಕ್ ಎಲ್ಲ ಮಾಡಿ, ಚೆನ್ನಾಗಿ ಬಿಸಿಲಿಗೆ ವಾಕ್ ಮಾಡಿ. ಇದೆಲ್ಲ ಹಾ ಸಿಂಪ್ಟಮ್ಸ್ ಬರೋದು ಹಾರ್ಟ್ ಇಶ್ಯೂಸ್ ಸಿಂಪ್ಟಮ್ಸ್. ಇದೆಲ್ಲ ಹಾರ್ಟ್ ತೊಂದರೆ ಇರುತ್ತೆ. ಲಿವರ್ ಇಂದ ಹಾರ್ಟಿಗೆ ಎನರ್ಜಿ ಸಪ್ಲೈ ಹೋಗ್ತಾ ಇರಲ್ಲ. ಹೌದು. ಕಿಡ್ನಿ ಕೂಡ ಪ್ರಾಬ್ಲಮ್ ಅಲ್ಲಿ ಇರುತ್ತೆ, ಓಕೆ ಕಿಡ್ನಿಯಿಂದ ಮೇಡಮ್. ಕೂಡ ಹಾರ್ಟಿಗೆ ಎನರ್ಜಿ ಹೋಗ್ತಾ ಇರಲ್ಲ. ಸೊ ನೀವು ಪರ್ಸನಲ್ ಆಗಿ ಥೆರಪಿ ತಗೊಂಡಾಗ ಹೌದು. ಏನಾಗುತ್ತೆ, ವೀಕ್ಲಿ ಒನ್ಸ್ ಒಂದು ಆರ್ಗನ್ ನ ಸರಿ ಮಾಡ್ತಾ ಬರ್ತೀವಿ. ಇವಾಗ ನೀವು ಶೋಲ್ಡರ್ ಪೇನ್ ಅಂದ್ರೆ ವಿತಿನ್ ನಿಮ್ಗೆ ಒಂದು 2-3 ಡೇಸ್ ಅಲ್ಲೇ ಶೋಲ್ಡರ್ ಪೇನ್ ಅಲ್ಲಿ ರಿಲೀಫ್ ಕಾಣಿಸ್ತಾ ಹೋಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ನಾವು ರೂಟ್ ಕಾಸ್ ಇಂದ ಟ್ರೀಟ್ ಮಾಡಿದಾಗ ಸರಿ. ನಿಮ್ಗೆ ಹೀಲ್ ಆಗುತ್ತೆ ಬೇಗ. ಹಾ ಇಲ್ಲಿ ನೋಡಿ, ನಮ್ಮ ಪರ್ಸನಲ್ ಆಗಂದ್ರೆ ಎಡಗೈ ಇದೇ ನಂಬರ್ಗೆ ಕಿರುಬೆರಳು ಕಾಲ್ ಮಾಡಿ. ಲಾಸ್ಟ್ ಜಾಯಿಂಟ್ ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ. ಸರಿ ಮೇಡಮ್. ಡಾರ್ಕ್ ಬ್ಲೂ ಕಲರ್ ಇದು ಹಾರ್ಟ್ ರಿಫ್ಲೆಕ್ಸ್, ಇದು ಇಲ್ಲಿ ಡಾರ್ಕ್ ಬ್ಲೂ ಹಾಕಿ. ಇನ್ ಕೇಸ್ ಹಾರ್ಟ್ ಇಂದ ಓಕೆ ಮೇಡಮ್. ಇಶ್ಯೂಸ್ ಇದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ, ಶೋಲ್ಡರ್ ಪೇನ್ ಸರಿ ಆಗುತ್ತೆ. ಸರಿ ಮಾಡಿ. ಸರಿ ಮೇಡಮ್. ಆಮೇಲೆ ಇಲ್ಲಿ ಬಲಗೈ ಮೇಡಮ್ ಕಿರುಬೆರಳು ಪರ್ಸನಲ್ ಲಾಸ್ಟ್ ಆಗಿ ಜಾಯಿಂಟ್ ಗೆ ಪರ್ಪಲ್ ಹಾಕಿ. ಓಕೆ ಮೇಡಮ್. ಹ್ಮ್ ನೈಟ್ ಮಲ್ಕೊಳ್ಳೋವಾಗ ಮೆಂತೆ ಹಾಕಿ. ಬಲಗೈಗೆ ಇದು ಎಡಗೈ. ಓಕೆ ಮೇಡಮ್. ಇಷ್ಟ ಮಾಡಿ ಮೇಡಮ್ ಸರಿ ಪರ್ಸನಲ್ ಹೋಗುತ್ತೆ. ಆಗಿ ಇದು ಮತ್ತೆ ಮಾಡ್ಕೊಂಡು ಇದೇ ನಂಬರ್ ಕಾಲ್ ಮಾಡಕ? ಹಾ ಮೆಸೇಜ್ ಹಾಕಿ, ಪರ್ಸನಲ್ ಮೆಸೇಜ್. ಆಗಿ ನಿಮ್ನ ಥೆರಪಿ ತಗೋಬೇಕಂದ್ರೆ ಇದೇ ನಂಬರ್ ಕಾಲ್ ಮಾಡ್ಬೇಕಾ? ಇದೇ ನಂಬರ್ ಓಕೆ ಅಲ್ಲೇನೆ ಮೇಡಮ್. ವಾಟ್ಸಪ್ ಮೆಸೇಜ್ ಮಾಡಿ. ಸರಿ ಮೇಡಮ್. ಸರಿ ಸರಿ, ಮೇಡಮ್. ಥ್ಯಾಂಕ್ ಯು ಮೇಡಮ್. ವಾಸಿ ಇದಕ್ಕೆ ಆಗುತ್ತೆ ಮೇಡಮ್, ಬಲಗೈ ಶೋಲ್ಡರ್ ಪೇನ್ ಎಲ್ಲ ಕ್ಲಿಯರ್ ಡಾರ್ಕ್ ಆಗುತ್ತೆ. ಬ್ಲೂ, ಹಾ, ಎಡಗೈ ಡಾರ್ಕ್ ಬ್ಲೂನ ಕಿರುಬೆರಳಿಗೆ ಇದಕ್ಕೆ? ಡಾರ್ಕ್ ಬ್ಲೂ, ಬಲಗೈ ಕಿರುಬೆರಳಿಗೆ ಪರ್ಪಲ್. ಹಾ ಓಕೆ ಮೇಡಮ್. ಸರಿನಾ? ಥ್ಯಾಂಕ್ ವಾಸಿ ಆಗುತ್ತೆ. ಇವನ್ ಎಲ್ಲಾ ಆರ್ಗನ್ಸ್ಗೂ ಟ್ರೀಟ್ ಮಾಡೋದ್ರಿಂದ ನಿಮ್ಗೆ ಯಾವ್ದೇ ಹೆಲ್ತ್ ಇಶ್ಯೂಸ್ ಇದ್ರು ಹಾ ಅದೆಲ್ಲದ್ರಲ್ಲೂ 5 ರಿಂದ 6 ವಾರ ಏನ್ ಥೆರಪಿ ತಗೊಳ್ತಿರಲ್ಲ ಅದರಲ್ಲೇ ನಿಮ್ಗೆ ಟ್ರೀಟ್ ಮಾಡ್ತಾ ಹೋಗ್ತೀವಿ, ಥೆರಪಿ ಕೊಟ್ಟಿರ್ತೀವಿ. ಮುಂದೆನೂ ಕೂಡ ನಿಮ್ಗೆ ಯಾವ್ದು ಹೆಲ್ತ್ ಮತ್ತೆ ಇಶ್ಯೂಸ್ ನಮ್ಮ ಬರಲ್ಲ, ಆ ರೀತಿ ಹಸ್ಬೆಂಡ್ ಗೆ ಟ್ರೀಟ್ ಪೈಲ್ಸ್ ಮಾಡ್ತಾರೆ. ಇದೆ ಮೇಡಮ್. ಹ್ಮ್ ಮೇಡಮ್ ನಮ್ಮ ಹಸ್ಬೆಂಡ್ ಗೆ ಪೈಲ್ಸ್ ಇದೆ. ಹ್ಮ್ ಅವ್ರಿಗೆ ಮೋಷನ್ ಹಾರ್ಡ್ ಆಗ್ತಿದ್ಯಾ? ಅವ್ರಿಗೆ ಯಾವ ಕಲರ್ ಹಾಕ್ಬೇಕು ಅಂತ. ಇಲ್ಲ ಆಪರೇಷನ್ ಮಾಡಿಸಿದ್ವಿ 5 ಇಯರ್ಸ್ ಬ್ಯಾಕ್. ಹ್ಮ್ ಆದ್ರೇನು ತುಂಬಾ ಹಾರ್ಡ್ ಆಗಿರುತ್ತೆ, ಮತ್ತೆ ನೋವು ಬರುತ್ತೆ, ಒಂದ್ಸರಿ ಬ್ಲಡ್ ಬೀಳುತ್ತೆ. ಹಾ ಹಾ ಹಾ
ಓಕೆ, ನೀವು ಮೋಷನ್ ಅವರು ಹಾರ್ಡ್ ಆಗ್ತದೆ ಡ್ರೈವರು. ಅಂದ್ರೆ ಇಲ್ಲಿ ನಂಬರ್ 1 ಹಾಕಿ, ಡಾರ್ಕ್ ಬ್ಲೂ. ಮೋಷನ್ ಹಾರ್ಡ್ ಆಗೋದು ಸ್ಮೂತ್ ಆಗುತ್ತೆ, ಇಲ್ಲಿ ನಂಬರ್ 1 ಡಾರ್ಕ್ ಬ್ಲೂ. ಓಕೆ ಎಡಗೈ ಹೆಬ್ಬೆರಳು ಲಾಸ್ಟ್ ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಇಂದ 1 ಅಂತ ಬರಿಬೇಕು. ಡೇ ಟೈಮ್ ಅಲ್ಲಿ ಬರೀರಿ, ಸರಿ 4 ರಿಂದ ಮೇಡಮ್. 5 ತಾಸು ಬರಿಬೇಕು. ಸರಿ ಮೇಡಮ್. ಜೊತೆಗೆ ಬ್ಲಡ್ ಹೋಗೋದು ಕಡಿಮೆ ಆಗಕ್ಕೆ ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಗೆ ಡಾರ್ಕ್ ಗ್ರೀನ್ ಹಾಕಿ, ಈ ರೀತಿ ಸರಿ ಮೇಡಮ್. 2 ಕೈಗೂ ಹಾಕಿ. ತುಂಬಾ ನೋವಿದ್ರೆ ಕಡಿಮೆ ಆಗುತ್ತೆ ಇದ್ರಲ್ಲೇನೆ. ಹಾರ್ಡ್ ಆದಾಗ ತಾನೇ ನೋವು ಹೌದಾ? ಬರುತ್ತೆ. ಇಲ್ಲಿ ನೀವು ನಂಬರ್ 1 ಡಾರ್ಕ್ ಬ್ಲೂ ಹಾಕಿದಾಗ ಹಾರ್ಡ್ ಆಗಲ್ಲ, ಮೋಷನ್ ಸ್ಮೂತ್ ಆಗುತ್ತೆ. ಇಲ್ಲಿ ಹಾಕಿದಾಗ ನಿಮಗೆ ಅದು ಪೇನು ಕಡಿಮೆ ಆಗುತ್ತೆ, ಇವನ್ ಬ್ಲಡ್ ಕೂಡ ಹೋಗೋದು ಸ್ಟಾಪ್ ಆಗುತ್ತೆ. ಆಮೇಲೆ ಸ್ವಲ್ಪ ಊಟದಲ್ಲಿ ಮೂಲಂಗಿ ತಗೋಬೇಕು, ಆಮೇಲೆ ಮೊಳಕೆ ಕಾಳು, ಕ್ಯಾರೆಟ್, ಈ ಪಡವಲಕಾಯಿ, ಹೀರೆಕಾಯಿ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಈ ರೀತಿ ಪದಾರ್ಥಗಳನ್ನ ಉಪಯೋಗಿಸ್ಬೇಕು. ಸ್ಪೈಸಿ ಫುಡ್, ಮಸಾಲಾ ಸರಿ ಮೇಡಮ್. ಪದಾರ್ಥಗಳನ್ನ ಕಡಿಮೆ ಮಾಡಿ. ಥ್ಯಾಂಕ್ ಯು ಮತ್ತೆ ಮೇಡಮ್. ನಾನು ಪೀರಿಯಡ್ಸ್ ಮಂತ್ಲಿ ಒನ್ಸ್. ಹಾ, ಥೆರಪಿ ಥ್ಯಾಂಕ್ ಯು. ತಗೊಳ್ಳಿ, ಅದರಲ್ಲೆಲ್ಲ ಕ್ಲಿಯರ್ ಆಗುತ್ತೆ ಮೇಡಮ್. ಸರಿ ಥ್ಯಾಂಕ್ ಮೇಡಮ್. ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೋಟೋರೋಲಾ ಮೇಡಮ್ ಮುಗಿದು, ಇಲ್ಲಿ ಮೀಟಿಂಗ್ ಎಂಡ್ ಆಗುತ್ತೆ, 1 ನಿಮಿಷ ಇದೆ. ಥ್ಯಾಂಕ್ ಯು ಎಲ್ರಿಗೂ ಜಾಯ್ನ್ ಆದಕ್ಕೆ. ಥ್ಯಾಂಕ್ ಯು. ಮತ್ತೆ ನಾನು ತಗೊಂಡಾಗ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ. ಎಲ್ರು ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು.